ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 461ನೇ ಕಂತಿಗೆ ನಿಮಗೆ ಸ್ವಾಗತ. ಸಂವಿಧಾನವನ್ನು ಮತ್ತು ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಯಾರು ಅನ್ನುವ ಸರಣಿಯ 6ನೇ ಕಂತಿಗೆ ನಿಮಗೆ ಸ್ವಾಗತ. ಭಾರತದ ಸಂವಿಧಾನ ರಚನೆಯಲ್ಲಿ ಅತ್ಯಂತ ಪ್ರಮುಖ ಕಾಲಘಟ್ಟ ಮತ್ತು ಅತ್ಯಂತ ಪ್ರಮುಖವಾಗಿ ಚರ್ಚೆ ಮಾಡಬೇಕಾಗಿರೋ ವಿಷಯ ಏನಪ್ಪ ಅಂದರೆ, ಭಾರತದ ಸಂವಿಧಾನದ ಕರ್ತೃ ಅಂತ ಹೇಳಲ್ಪಡುವ ಅಂಬೇಡ್ಕರ್ ಅವರನ್ನು ಸಂವಿಧಾನ ಸಭೆಗೆ ಆಯ್ಕೆಯಾಗದಂತೆ ಕಾಂಗ್ರೆಸ್ಸು ಸಾಕಷ್ಟು ತಂತ್ರಗಳನ್ನು ಹೆಣೆದಿತ್ತು. ಹಾಗೂ ಅಷ್ಟೇ ಪ್ರಮುಖವಾಗಿ ಸಂಘ ಪರಿವಾರ ಕೂಡ ಅದನ್ನು ವಿರೋಧಿಸಿತ್ತು ಅನ್ನುವಂಥದ್ದು ನಮ್ಮ ಸಂವಿಧಾನದ ಇತಿಹಾಸದಲ್ಲಿ ಮತ್ತು ಮುಂದೆ ನಾವು ನಮ್ಮ ಭಾರತವನ್ನು ಕಟ್ಟಬೇಕಾಗಿರುವಂತಹ ಉದ್ದೇಶದಿಂದಲೂ ಕೂಡ ಮರೆಯಬಾರದ ಒಂದು ಮುಖ್ಯವಾದ ಸಂಗತಿಯಾಗಿದೆ. ಈ ಕಾಲಘಟ್ಟದಲ್ಲಿ ನಡೆದದ್ದೇನು, ಬ್ರಿಟಿಷರ ಪಾತ್ರ ಏನು, ಅಂಬೇಡ್ಕರ್ ಅವರು ಆಯ್ಕೆಯಾಗದಂತೆ ಮಾಡುವುದರಲ್ಲಿ ಸಂಘ ಪರಿವಾರ ಮತ್ತು ಕಾಂಗ್ರೆಸ್ಸಿನ ಪಾತ್ರವೇನು, ಇದನ್ನು ಅರ್ಥ ಮಾಡಿಕೊಂಡಾಗ ನಡೆದಿದ್ದೇನು, ಈಗ ವರ್ತಮಾನದಲ್ಲಿ ನಾವಿರುವ ಸ್ಥಿತಿಗೂ ಕಾರಣ ಏನು, ಮುಂದೆ ಆಗಬೇಕಾಗಿರೋದೇನು ಅನ್ನೋಕ್ಕೂ ಕೂಡ ಚೂರು ಬೆಳಕು ಬರ್ತದೆ. ಅಷ್ಟು ಮಾತ್ರ ಅಲ್ಲದಿರ, ನಾವೀಗಾಗಲೇ ಚರ್ಚೆ ಮಾಡ್ದಂಗೆ ಈ ನವೆಂಬರ್ 26ರಿಂದ ಜನವರಿ 26ರ ತನಕ ಕರ್ನಾಟಕದಲ್ಲಿ ಸಂಘ ಪರಿವಾರದವರು ಸಂವಿಧಾನ ಸಮ್ಮಾನ ಅಭಿಯಾನ ಅಂತ ಒಂದು ಶುರು ಮಾಡಿದ್ದಾರೆ. ಬಹುಶಃ ದೇಶಾದ್ಯಂತನೂ ಮಾಡ್ತಿದ್ದಾರೆ. ಹಾಗೂ ಸಂವಿಧಾನದ ಬಗ್ಗೆ ಏನು ಸಂಸತ್ತಿನ 2 ಮನೆಗಳಲ್ಲಿ 4 ದಿನಗಳ ಕಾಲ ಒಟ್ಟು ಚರ್ಚೆ ಆಯಿತು. ಆ ಚರ್ಚೆಯಲ್ಲಿ ಪ್ರಧಾನವಾಗಿ ಸಂಘ ಪರಿವಾರ ಕಾಂಗ್ರೆಸ್ ಬಗ್ಗೆ ಹೇಳಿದಂಥ ಕೆಲವು ಸತ್ಯಗಳು ಮತ್ತು ಅರ್ಧ ಸತ್ಯಗಳಲ್ಲಿ ಕೆಲವು ಸಂಪೂರ್ಣ ಸುಳ್ಳು, ಕೆಲವು ಉತ್ಪ್ರೇಕ್ಷೆ ಮತ್ತು ಮಾಡಿದಂಥ ಮಹಾದ್ರೋಹ ತಮ್ಮ ಪಾತ್ರದ ಬಗ್ಗೆ ಸಂಪೂರ್ಣವಾಗಿ ಮರೆಮಾಚಿದ್ದು. ಅವರು ಕಾಂಗ್ರೆಸ್ ಬಗ್ಗೆ ಹೇಳಿದಂಥ ಒಂದು ಅರ್ಧ ಸತ್ಯ ಏನಪ್ಪ ಅಂತಂದರೆ, ಕಾಂಗ್ರೆಸ್ಸು ಅಂಬೇಡ್ಕರ್ ಅವರನ್ನು ಸಂವಿಧಾನ ಸಭೆಗೆ ಆಯ್ಕೆ ಆಗದಂತೆ ತಡೆಯಿತು. ಅಷ್ಟು ಮಾತ್ರ ಅಲ್ಲ, ಆ ನಂತರದ ಚುನಾವಣೆಗಳಲ್ಲೂ ಕೂಡ ಪ್ರತಿಸ್ಪರ್ಧಿಗಳನ್ನು ಕಾಂಗ್ರೆಸ್ಸೇ ಅಂಬೇಡ್ಕರ್ ವಿರುದ್ಧ ಹೂಡಿ ಅವ್ರನ್ನ ಸೋಲಿಸೋ ಥರ ಮಾಡ್ತು ಅಂತೇಳಿ ಅವ್ರು ಹೇಳ್ತಿರೋದು. ಇದರಲ್ಲಿ ಅರ್ಧ ಸತ್ಯ ಇದೆ. ಇದರ ಸಂಪೂರ್ಣ ಸತ್ಯ ಅರ್ಥ ಆಗಬೇಕು ಅಂದರೆ ಅವತ್ತಿನ ಸಂದರ್ಭವೂ ಕೂಡ ನಮಗೆ ಗೊತ್ತಾಗಬೇಕು. ಇನ್ಫ್ಯಾಕ್ಟ್ ಭಾರತದ ಸ್ವಾತಂತ್ರ್ಯದ ಹೋರಾಟದಲ್ಲಿ 1939ರಲ್ಲಿ 2ನೇ ಮಹಾಯುದ್ಧ ಶುರುವಾದಾಗ ಭಾರತದ ಒಪ್ಪಿಗೆನೇ ಇಲ್ಲದಂತೆ, ಇದಕ್ಕೂ ಹಿಂದೆ ಆಗಿದ್ದು ನಾವು 1935ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಬರುತ್ತೆ. 1937ರಲ್ಲಿ ಅದರ ಭಾಗವಾಗಿ ಚುನಾವಣೆ ನಡೆಯುತ್ತೆ. ಕಮ್ಯುನಲ್ ಅವಾರ್ಡು ಅದರ ಭಾಗವಾಗಿ ಹಿಂದೂ ಮತ್ತು ಮುಸ್ಲಿಂ ಲೀಗು ಮುಸ್ಲಿಮರ ಪ್ರತಿನಿಧಿಯಾಗಿ, ಹಾಗೂ ಕಾಂಗ್ರೆಸ್ಸು ಕೇವಲ ಮುಸ್ಲಿಮರ ಮಾತ್ರ ಅಲ್ಲ, ಕೇವಲ ಹಿಂದೂಗಳ ಮಾತ್ರ ಅಲ್ಲ, ಇದರ ಉಳಿದಂತೆ ಮುಸ್ಲಿಮರ ಮತ್ತು ಇಡೀ ಭಾರತೀಯರ ಪ್ರತಿನಿಧಿಯಾಗಿ, ಹಾಗೂ ದಲಿತರಿಗೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಪ್ರಾತಿನಿಧ್ಯವನ್ನು ನಿರಾಕರಿಸಿದ ಕಾರಣಕ್ಕಾಗಿ ಮೀಸಲು ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ಸು ಅವರ ಪ್ರತಿನಿಧಿಯಾಗುವ ರೀತಿಯಲ್ಲಿ ವ್ಯವಸ್ಥೆ ಆದದ್ದನ್ನು ನಾವು ನೋಡಿದ್ದೀವಿ. ಆದರೆ 37ರ ಆ ಚುನಾವಣೆ ಅತ್ಯಂತ ಸ್ಪಷ್ಟವಾಗಿ ತೋರಿಸಿದ್ದೇನಪ್ಪ ಅಂತಂದರೆ, ಸ್ವತಂತ್ರ ಸ್ವಾಭಿಮಾನಿ ಅಸ್ಪೃಶ್ಯರ ನಾಯಕ ಪ್ರಾಥಮಿಕ ಚುನಾವಣೆಗಳಲ್ಲಿ ಗೆದ್ದು ಬಂದರೂ ಕೂಡ, ಪ್ರಾಥಮಿಕ ಚುನಾವಣೆಗಳಲ್ಲಿ ಮೊದಲು ಅಸ್ಪೃಶ್ಯರಿಗೆ ಆಯ್ಕೆ ಮಾಡೋದು, 2ನೇ ಮುಖ್ಯ ಚುನಾವಣೆಯಲ್ಲಿ 2ನೇ ಹಂತದ ಮುಖ್ಯ ಚುನಾವಣೆಯಲ್ಲಿ ಆ ಕ್ಷೇತ್ರದ ಸವರ್ಣೀಯರು ಮತ್ತು ಅಸ್ಪೃಶ್ಯರು ಒಟ್ಟಿಗೆ ಓಟ್ ಹಾಕಿದಾಗ ಸವರ್ಣೀಯರ ಹಂಗಿನಲ್ಲಿದ್ದಂಥ ನಾಯಕ ಅಸ್ಪೃಶ್ಯ ನಾಯಕನೋ ನಾಯಕಿಯೋ ಆಯ್ಕೆ ಆಗ್ತಿದ್ದುದನ್ನು ನಾವು ಗಮನಿಸಿದ್ದೀವಿ. ಅದು ಮುಂದುವರಿತು. ಪ್ರಾಂತೀಯ ಸಭೆಗಳ ಆಯ್ಕೆ ಆದವು. ಕೇಂದ್ರೀಯ ಸಭೆಗಳಲ್ಲೂ ಕೂಡ ಪ್ರಾತಿನಿಧ್ಯವು ಕಾಂಗ್ರೆಸ್ಗೆ ಸಿಕ್ತು, ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಸಿಕ್ತು. 1939ರಲ್ಲಿ 2ನೇ ಮಹಾಯುದ್ಧ ಪ್ರಾರಂಭ ಆಯಿತು. 2ನೇ ಮಹಾಯುದ್ಧ ಪ್ರಾರಂಭ ಆದಾಗ ಭಾರತದ ಚುನಾಯಿತ ಸರ್ಕಾರದ ಒಪ್ಪಿಗೆಯೂ ಇಲ್ಲದೆ, ಜನಪ್ರತಿನಿಧಿಗಳ ಜೊತೆ ಯಾವುದೇ ಸಮಾಲೋಚನೆಯನ್ನು ಮಾಡದೆ ಬ್ರಿಟಿಷರು ಏಕಪಕ್ಷೀಯವಾಗಿ ಭಾರತವೂ ಕೂಡ ಈ ಯುದ್ಧದಲ್ಲಿ ಪಾಲುದಾರ ಬ್ರಿಟಿಷರ ಪರವಾಗಿ ಅಂತ ಘೋಷಿಸುತ್ತೆ. ಇದನ್ನು ವಿರೋಧಿಸಿ ಕಾಂಗ್ರೆಸ್ನ ಎಲ್ಲ ಪ್ರಾಂತೀಯ ಸಭೆಗಳಿಂದ ಕಾಂಗ್ರೆಸ್ಸಿಗರು ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರೆ. ಅಷ್ಟು ಮಾತ್ರ ಅಲ್ಲದಿರ, ಅದೇ ಸಂದರ್ಭದಲ್ಲಿ ಹಿಂದೂ ಮಹಾಸಭಾ ಏನು ಮಾಡುತ್ತೆ, ಸಾವರ್ಕರ್ ಅವರ ನೇತೃತ್ವದಲ್ಲಿ ಸಂಘ ಪರಿವಾರ ಅವರ ಜೊತೆಗೆ ಸೇರಿ ಏನು ಮಾಡುತ್ತೆ ಅಂತಂದರೆ, ಬ್ರಿಟಿಷರ ವಿರುದ್ಧ ಈ ದೇಶದ ಜನ ಹೋರಾಟ ಮಾಡ್ತಿದ್ದಾಗ ಬ್ರಿಟಿಷರ ಸೈನ್ಯಕ್ಕೆ ಹಿಂದೂಗಳು ಭರ್ತಿ ಮಾಡುವುದಕ್ಕೆ ಇವರು ನಾಯಕತ್ವ ವಹಿಸ್ತಾರೆ ಸಂಘ ಪರಿವಾರದವರು. ಯಾತಕ್ಕಾಗಿ ಅಂದರೆ, ಮುಂದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ಮುಸ್ಲಿಮರನ್ನು ಕೂಡ ನಾವು ಹದ್ದುಬಸ್ತಿಗೆ ತರುವುದಕ್ಕೆ ಹಿಂದೂಗಳಿಗೆ ಸೈನಿಕ ತರಬೇತಿ ಅಗತ್ಯ ಇದೆ, ನಮಗೆ ಬ್ರಿಟಿಷರಿಂದ ಅದು ದಕ್ಕುತ್ತೆ ಅಂತೇಳಿ ಒಂದು ಅತ್ಯಂತ ದ್ವೇಷಸಿಕ್ತ ದೂರಗಾಮಿ ಯೋಜನೆಯಿಂದ ಬ್ರಿಟಿಷ್ ಸಾಮ್ರಾಜ್ಯ ಗಟ್ಟಿಯಾಗುವುದಕ್ಕೆ ಸಂಘ ಪರಿವಾರ ಸಹಾಯ ಮಾಡುತ್ತೆ. ಸಾವರ್ಕರ್ ಅವ್ರನ್ನ ಬ್ರಿಟಿಷರು ಆವಾಗ ತಮ್ಮ ಮಿಲಿಟರಿ ರಿಕ್ರೂಟ್ಮೆಂಟ್ ಏಜೆಂಟಾಗಿ ಕೂಡ ನೇಮಿಸ್ತಾರೆ. ಯಾವಾಗ ಕಾಂಗ್ರೆಸ್ಸು ರಾಜೀನಾಮೆ ಕೊಟ್ಟು ಹೊರಗಡೆ ಬರುತ್ತೋ ಆ ಸಂದರ್ಭದಲ್ಲಿ
ಅಂಬೇಡ್ಕರ್ ಅವ್ರನ್ನ ವೈಸ್ರಾಯ್ ಕೌನ್ಸಿಲ್ನ ಮೆಂಬರ್ ಆಗಿ ಆಯ್ಕೆ ಮಾಡ್ಕೊಳ್ತಾರೆ. ಹಿಂದೂ ಮಹಾಸಭಾ ಮುಸ್ಲಿಂ ಲೀಗ್ನ ಸದಸ್ಯರು ಕೂಡ ಆ ವೈಸ್ರಾಯ್ ಕೌನ್ಸಿಲ್ನಲ್ಲಿ ಇರ್ತಾರೆ. ಆಗ ವೈಸ್ರಾಯ್ ಕೌನ್ಸಿಲ್ನಲ್ಲಿ ಏಕಕಾಲದಲ್ಲಿ ಹಲವಾರು ಮಂತ್ರಿಮಂಡಲಗಳನ್ನು ಇವರು ನಿಭಾಯಿಸ್ತಾರೆ ಅಂಬೇಡ್ಕರ್ ಅವರು. ಮತ್ತು ಈ ಯುದ್ಧ ಕಾಲದ ತನಕ ಬೇಕು. ಈ ಯುದ್ಧದಲ್ಲಿ ಪ್ರಧಾನವಾದಂಥ ಶತ್ರು ನಾಜಿಗಳು. ಈ ನಾಜಿಗಳು ಪ್ರಜಾತಂತ್ರಕ್ಕೆ ವಿರುದ್ಧವಾದಂಥವರು. ಆದ್ದರಿಂದ ಪ್ರಜಾತಂತ್ರದ ಮೂಲಕ ಫ್ಯಾಸಿಸ್ಟನ್ನು ನಾವು ಸೋಲಿಸಬೇಕು, ಅದರ ಜೊತೆಗೇನೆ ನಮ್ಮ ಸ್ವಾತಂತ್ರ್ಯವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಅವ್ರಿಗಿದ್ದಂಥ ಬೃಹತ್ತಾದಂಥ ಒಂದು ದೂರಗಾಮಿ ಯೋಜನೆ. ಹಿಂದೂ ಮಹಾಸಭಾ ಬ್ರಿಟಿಷರ ಜೊತೆ ಕೈಗೂಡಿಸಿದ್ದಕ್ಕೆ ಇದ್ದಂಥ ಉದ್ದೇಶಗಳೇ ಬೇರೆ. ಈಗಾಗಲೇ ನಾನು ಅದನ್ನು ಹೇಳಿದ್ದೀನಿ. ಅದರ ಭಾಗವಾಗಿ ಮಂತ್ರಿಮಂಡಲದಲ್ಲಿ ಸುಮಾರಷ್ಟು ಕಾರ್ಮಿಕ ಕ್ಷೇತ್ರವನ್ನು ವಹಿಸ್ಕೊಳ್ತಾರೆ. ಅವರು ಕಾನೂನು ಕ್ಷೇತ್ರದಲ್ಲಿರ್ತಾರೆ, ನೀರಾವರಿನಲ್ಲಿರ್ತಾರೆ. ಅದೆಲ್ಲದರಲ್ಲೂ ಕೂಡ ಛಾಪನ್ನು ಮೂಡಿಸ್ತಾರೆ. ಹಲವಾರು ಹಕ್ಕುಗಳು ಪ್ರಾಥಮಿಕವಾಗಿ ಈ ದೇಶದ ತಳ ಸಮುದಾಯಗಳಿಗೆ, ರೈತರಿಗೆ ಸಿಕ್ಕಿದ್ರಲ್ಲಿ, ಕಾರ್ಮಿಕರಿಗೆ ಸಿಕ್ಕಿದ್ರಲ್ಲಿ ಅಂಬೇಡ್ಕರ್ ಅವ್ರದ್ದು ಕೂಡ ಪ್ರಧಾನವಾದಂಥ ಪಾತ್ರ ಇರ್ತದೆ. ಅದರ ಭಾಗವಾಗಿಯೇ ಬೇರೆ ದೇಶದಲ್ಲಿ ಇರದಂಥ ಒಂದು ಕೋಟಾ ಮೀಸಲಾತಿ ಅಂತೇನಿದೆ, ಅದು ಪ್ರಾಯೋಗಿಕವಾಗಿ ಜಾರಿಯಾದದ್ದು ಈ ಕಾಲಘಟ್ಟದಲ್ಲೇ ಅಂಬೇಡ್ಕರ್ ಅವರ ಕಾರಣಕ್ಕಾಗಿ. ಸೊ ಬ್ರಿಟಿಷರು ಆಗ ಹೆಚ್ಚು ಕಡಿಮೆ ಯುದ್ಧ ಮುಗಿಯುವ ತನಕವೂ ಕೂಡ ಅಂಬೇಡ್ಕರರು ಈ 1937ರ ಚುನಾವಣೆ ಆದ ನಂತರದಲ್ಲಿ ಪೂನಾ ಒಪ್ಪಂದ ಮಾಡಿರುವಂತಹ ಅನಾಹುತದ ಬಗ್ಗೆ, ವಿಶೇಷವಾಗಿ ದಲಿತರ ಸ್ವಾಯತ್ತ ಪ್ರತ್ಯೇಕ ಪ್ರಾತಿನಿಧ್ಯ ಹೇಗೆ ಇಲ್ದಂಗಾಗುತ್ತೆ ಅಂತೇಳಿ ಮತ್ತೆ ಸಾರ್ವಜನಿಕವಾಗಿ ಪ್ರತಿಪಾದನೆ ಮಾಡುವುದಕ್ಕೆ ಶುರು ಮಾಡ್ತಾರೆ. ಮತ್ತು ಪೂನಾ ಒಪ್ಪಂದಕ್ಕೆ ವ್ಯತಿರಿಕ್ತವಾಗಿ ಮತ್ತೆ ಒಂದು ಸೆಪರೇಟ್ ಎಲೆಕ್ಟ್ರೇಟ್ ಬೇಕಂತಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನು ಪ್ರಾರಂಭಿಸಿರ್ತಾರೆ. 1944ರಷ್ಟೊತ್ತಿಗೆ ಎರಡನೇ ಮಹಾಯುದ್ಧ ಮುಗಿದು, ಯುದ್ಧದಲ್ಲಿ ನಿಮಗೆ ಗೊತ್ತಿದೆ, ಗೆದ್ದೊಂದು ಸೋತೊಂದು ಸತ್ತ ಅನ್ನೋ ಸಂದರ್ಭ ಇರ್ತದೆ. ಬ್ರಿಟಿಷರಿಗೆ ಇನ್ನು ಭಾರತವನ್ನು ನಿಭಾಯಿಸುವಂತಹ ಶಕ್ತಿಯೇ ಇಲ್ಲದಂತಾಗ್ತದೆ. ಆ ಕಾಲಘಟ್ಟದಲ್ಲಿ ಭಾರತದಲ್ಲೂ ಕೂಡ ಬೃಹತ್ತಾದಂಥ ಸ್ವಾತಂತ್ರ್ಯ ಹೋರಾಟ, ಅದರಲ್ಲೂ ಕೂಡ ರೈತರದು, ಕಾರ್ಮಿಕರದು, ಆದಿವಾಸಿಗಳದು ಎಲ್ಲ ಕಡೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಸಿನ ಚೌಕಟ್ಟನ್ನು ಮೀರಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇರ್ತದೆ. ಇನ್ಫ್ಯಾಕ್ಟ್ ಸೈನಿಕ ಬಂಡಾಯಗಳು ಕೂಡ 1946ರಲ್ಲಿ ರಾಯಲ್ ಇಂಡಿಯನ್ ನೇವಿ ಇತ್ಯಾದಿಗಳ ಕಡೆ ನಡೆಯುತ್ತೆ. ಮತ್ತೊಂದು ಕಡೆ ಸುಭಾಷ್ ಚಂದ್ರ ಬೋಸ್ ಕೂಡ ಇಂಡಿಯನ್ ನ್ಯಾಷನಲ್ ಆರ್ಮಿ ಕೂಡ ಮಾಡಿಕೊಂಡು ಅದರ ರೀತಿಯಿಂದಲೂ ಕೂಡ ಹೋರಾಟ ನಡೆಸ್ತಾ ಇರ್ತಾರೆ. ಒಟ್ಟಾರೆ ಬ್ರಿಟಿಷರು ಭಾರತದಲ್ಲಿ ಇನ್ನು ಇರೋಕ್ಕಾಗಲ್ಲ ಅನ್ನೋ ಸಂದರ್ಭ ಸೃಷ್ಟಿಯಾಗಿದ್ದಂಥ ಸಂದರ್ಭದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಹೆಂಗೆ ಕೊಡಬೇಕು, ಹಾಗೂ ಈ ಸ್ವಾತಂತ್ರ್ಯ ನಂತರದ ಭಾರತವನ್ನು ಯಾವ ನಿಟ್ಟಿನಲ್ಲಿ ಅವರು ಸಂಯೋಜಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಕ್ರಿಪ್ಸ್ ಮಿಷನ್ ಅಂಥೇಳಿ ಅಲ್ಲಿಯ ಲೇಬರ್ MP ಒಬ್ಬರು ಇರ್ತಾರೆ, ಬ್ರಿಟನ್ ಲೇಬರ್ MP, ಅವ್ರ ನೇತೃತ್ವದಲ್ಲಿ ಒಂದು ಕಮಿಷನ್ ಇಲ್ಲಿಗೆ ಬರುತ್ತೆ. ಆ ಕಮಿಷನ್ ಇಲ್ಲಿಗೆ ಬಂದಾಗಲೂ ಕೂಡ ಸ್ವತಂತ್ರ ಭಾರತದ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಮತ್ತು ಸ್ವತಂತ್ರ ಭಾರತದಲ್ಲಿ ರಾಜಕೀಯ ವ್ಯವಸ್ಥೆಯನ್ನು ರೂಪಿಸಬೇಕಾದ್ರೆ ಮತ್ತೆ ಪೂನಾ ಒಪ್ಪಂದ ಮರುಕಳಿಸಬಾರದು ಮತ್ತು ಅಸ್ಪೃಶ್ಯರಿಗೆ ಒಂದು ಪ್ರತ್ಯೇಕವಾದಂಥ ಸ್ವಾಯತ್ತ ಪ್ರಾತಿನಿಧ್ಯ ಸಿಗುವ ರೀತಿ ವ್ಯವಸ್ಥೆ ಆಗಬೇಕು. ಇಲ್ಲ ಅಂತಂದರೆ ಈ ಸ್ವಾತಂತ್ರ್ಯಕ್ಕೆ ಅರ್ಥವೇ ಇಲ್ಲದಂಗಾಗುತ್ತೆ ಅಂತೇಳಿ ಮತ್ತೆ ಕ್ರಿಪ್ಸ್ ಕಮಿಷನ್ ಮುಂದೆ ದೊಡ್ಡ ರೀತಿಯಲ್ಲಿ ಅಂಬೇಡ್ಕರ್ ಅವರು ಪ್ರತಿಪಾದನೆ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಲಂಡನ್ ಕೂಡ ಹೋಗಿ ಆಗ ಚರ್ಚಿಲ್ಲಿದ್ದಾಗ ಚರ್ಚಿಲ್ ಅಂಥವ್ರನ್ನು ಕಂಡು ದೊಡ್ಡ ಮಟ್ಟದಲ್ಲಿ ಯಾತಕ್ಕೆ ಪ್ರತ್ಯೇಕ ಪ್ರಾತಿನಿಧ್ಯ ಅಗತ್ಯ ಅಂಥೇಳಿ ಅವರು ಒಂದು ದೊಡ್ಡ ಡಿಸ್ಕೋರ್ಸ್ ಕೂಡ ಪ್ರಾರಂಭ ಮಾಡ್ತಾರೆ. ಬೀದಿಗಳಲ್ಲೂ ಕೂಡ ಹೋರಾಟ ಪ್ರಾರಂಭ ಮಾಡ್ತಾರೆ. ಆ ಕಾಲಘಟ್ಟದಲ್ಲೇ ಸ್ವಾತಂತ್ರ್ಯ ನಂತರ ಭಾರತಕ್ಕೆ ಒಂದು ಸಂವಿಧಾನ ರೂಪಿಸಿಕೊಳ್ಳುವುದಕ್ಕೆ ಸಂವಿಧಾನ ಸಭೆಯು ಕೂಡ ಅಗತ್ಯವಿದೆ ಅಂತನ್ಬಿಟ್ಟು MN ರಾಯ್ ಅಂತೇಳಿ ಒಬ್ಬ ಕಮ್ಯುನಿಸ್ಟ್ ನಾಯಕ ಫಸ್ಟ್ ಅದು ಪ್ರತಿಪಾದನೆ ಮಾಡ್ತಾರೆ. ಅದನ್ನು ಎಲ್ಲ ಪಕ್ಷಗಳು ಒಪ್ಕೊಳ್ತವೆ. ಈ ಸಂವಿಧಾನ ಸಭೆ ಹೆಂಗೆ ರೂಪುಗೊಳ್ಳಬೇಕು ಅಂತ ಬಂದಾಗ 1937ರಲ್ಲಿ ಪ್ರಾಂತೀಯ ಸಭೆಗಳಿಗೆ, ಕೇಂದ್ರೀಯ ಸಭೆಗಳಿಗೆ ಚುನಾವಣೆ ಆಗಿರ್ತದೆ. ಯುದ್ಧದ ಕಾರಣಕ್ಕಾಗಿ ಮತ್ತೆ ಚುನಾವಣೆ ಆಗಿರೋದಿಲ್ಲ. ಅದರಿಂದ 45-46ನೇ ಇಸ್ವಿನಲ್ಲಿ ಮತ್ತೆ ಪ್ರಾಂತೀಯ ಶಾಸನ ಸಭೆಗಳಿಗೆ ಚುನಾವಣೆ ನಡೆದು ಆ ಪ್ರತಿ ಪ್ರಾಂತೀಯ ಶಾಸನ ಸಭೆಗೆ ಇಷ್ಟು ಕೋಟಾ ಅಂತ ನಿಗದಿ ಮಾಡಿ ಆ ಪ್ರಾಂತೀಯ ಶಾಸನ ಸಭಾ ಸದಸ್ಯರು ಆ ಕೋಟಾದ ಅಡಿಯಲ್ಲಿ ತಮ್ಮ ಪ್ರತಿನಿಧಿಗಳನ್ನು ಸಂವಿಧಾನ ಸಭೆಗೆ ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಅಂದರೆ ಯಾರು ಪ್ರಾಂತೀಯ ಶಾಸನ ಸಭೆಗೆ ಆಯ್ಕೆ ಆಗ್ತಾರೋ ಅವರು ಮತ್ತೊಮ್ಮೆ ತಮ್ಮ ಪ್ರತಿನಿಧಿಯನ್ನು ಸಂವಿಧಾನ ಸಭೆಗೆ ಆಯ್ಕೆ ಮಾಡುವುದು ಅಂಥೇಳಿ. ಈ ರೀತಿ ಪ್ರಾಂತೀಯ ಶಾಸನ ಸಭೆ ಮತ್ತೆ ಚುನಾವಣೆಗೆ ಬಂದಾಗ ಈ ಚುನಾವಣೆನಲ್ಲಾದರೂ ಕೂಡ ಪ್ರತ್ಯೇಕ ಪ್ರಾತಿನಿಧ್ಯ ಅಸ್ಪೃಶ್ಯರಿಗೆ ಸಿಗಲಿಲ್ಲ ಅಂತಂದರೆ ಸಂವಿಧಾನ ಸಭೆಯಲ್ಲೂ ಕೂಡ ಸ್ವತಂತ್ರ ಹಾಗೂ ಸ್ವಾಯತ್ತವಾದಂಥ ದಲಿತ ಪ್ರಾತಿನಿಧ್ಯ ಸಂವಿಧಾನ ರಚನೆಯಲ್ಲೂ ಕೂಡ ಇಲ್ದಂಗಾಗುತ್ತೆ. ಹೀಗಾಗಿ ಸ್ವಾಯತ್ತ ದಲಿತ ಪ್ರಾತಿನಿಧ್ಯ ಸಿಗುವಂತಹ ಸ್ವತಂತ್ರ ಮತಕ್ಷೇತ್ರಗಳು ಅಸ್ಪೃಶ್ಯರಿಗೆ ಸಿಗಲಿಲ್ಲ ಅಂದರೆ ಸಂವಿಧಾನ ಸಭೆಯನ್ನೇ ಮಾಡಿಕೊಡುದು ಅಂತಲೂ ಕೂಡ ಪ್ರಬಲವಾಗಿ ಅಂಬೇಡ್ಕರ್ ಅವರು ಪ್ರತಿಪಾದಿಸ್ತಾರೆ 1946ರ ಸಂದರ್ಭದಲ್ಲಿ. ಈ ಕಾರಣಕ್ಕೋಸ್ಕರನೇ
ಅಂಬೇಡ್ಕರ್ನ ಕಂಡ್ರೆ ಮತ್ತೆ ಈ ಹಿಂದೂ ಮಹಾಸಭಾಗೆ ಹಾಗೂ ಕಾಂಗ್ರೆಸ್ಸಿನ ಈ ಎಂಟ್ರೆಂಚ್ಡ್ ನಾಯಕರೆಲ್ಲರಿಗೂ ಕೂಡ ದೊಡ್ಡ ಸಿಟ್ಟು ಕೂಡ ಬರೋದಕ್ಕೆ ಶುರುವಾಗುತ್ತೆ. ಅಂಬೇಡ್ಕರ್ ಅವರು ಶತಾಯಗತಾಯ ಇದನ್ನು ಮಾಡಲೇಬೇಕು ಅಂತ ನೀವು ಒಪ್ಪಂದ ಹಾಕಿದ್ರೆ 1946 ಚುನಾವಣೆಯಲ್ಲಿ ಅದು ಜಾರಿಗೆ ಬರೋದಿಲ್ಲ. ಬ್ರಿಟಿಷರು ಬಹಳ ಯೋಜನಾಪೂರಿತವಾಗಿ ಅದನ್ನು ನಿರಾಕರಿಸ್ತಾರೆ. 46 ಚುನಾವಣೆಯಲ್ಲಿ 142 ಕ್ಷೇತ್ರಗಳಲ್ಲಿ ಅಂಬೇಡ್ಕರ್ ನೇತೃತ್ವದ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಸ್ಪರ್ಧಿಸಿದರೆ ಗೆಲ್ಲೋದು ಕೇವಲ 2 ಕ್ಷೇತ್ರಗಳಲ್ಲಿ ಮಾತ್ರ. ಒಂದು ಬಂಗಾಳ ಪ್ರಾಂತ್ಯದಿಂದ ಜೋಗೇಂದ್ರನಾಥ್ ಮಂಡಲ್ಲು, ಇನ್ನೊಂದು ಇವತ್ತೇನು ಉತ್ತರ ಪ್ರದೇಶ ಅಂತ ಕರಿತೀವಿ ಆ ಭಾಗದಿಂದ ಇನ್ನೊಬ್ಬರು ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ನ ಪ್ರತಿನಿಧಿ. ಅಂಬೇಡ್ಕರ್ ಅವರನ್ನು ಕೂಡ ಒಳಗೊಂಡು ಇಡೀ SCFನ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ನ ಉಳಿದ ಎಲ್ಲರೂ ಕೂಡ ಸೋಲ್ತಾರೆ. ಈ ಸೋಲಿಗೆ ಪ್ರಧಾನವಾದಂಥ ಕಾರಣ ಏನು? ಈ ಸೋಲಿನ ಕಾರಣವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ಇವತ್ತು ಸಂಘ ಪರಿವಾರ ಕಾಂಗ್ರೆಸ್ಸಿನ ಒಳಗೆ ತಮ್ಮ ಆರಾಧ್ಯ ದೈವ ಅಂತ ಯಾರನ್ನು ಪೂಜಿಸ್ತಾರೆ? ಸರ್ದಾರ್ ವಲ್ಲಭಾಯ್ ಪಟೇಲ್. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅಂಬೇಡ್ಕರ್ ಅವರು ಏನು ಪ್ರತ್ಯೇಕ ಅಸ್ಪೃಶ್ಯ ಪ್ರಾತಿನಿಧ್ಯವನ್ನು ಕೇಳ್ತಾ ಇದ್ದರು ಮತ್ತು ಹಿಂದೂ ಚೌಕಟ್ಟಿನಿಂದ ಹೊರಗಡೆ ಹೋಗುವುದಕ್ಕೆ ನಿರಂತರ ಪ್ರಯತ್ನಿಸ್ತಿದ್ರು. ಇದನ್ನು ಕಂಡು ಅಂಬೇಡ್ಕರ್ನ ದ್ವೇಷಿಸಲು ಕೂಡ ಪ್ರಾರಂಭಿಸಿದರು. ಮತ್ತು ಅವರ ಒಂದು ಪ್ರಖ್ಯಾತ ಹೇಳಿಕೆ ಇದೆ. 1946 ಪ್ರಾಂತೀಯ ಶಾಸನಸಭಾ ಚುನಾವಣೆಗಳಾಗಬೇಕಾದ್ರೆ ಅವರು ತುಂಬ ಸ್ಪಷ್ಟವಾಗಿ ಘೋಷಿಸ್ತಾರೆ, ಅಂಬೇಡ್ಕರ್ ಅವರಿಗೆ ಸಂವಿಧಾನ ಸಭೆಯ ಬಾಗಿಲುಗಳನ್ನಲ್ಲ ಕಿಟಕಿಗಳನ್ನು ತೆಗೆಯುವುದಕ್ಕೆ ನಾನು ಬಿಡುವುದಿಲ್ಲ. ಇದು ಸರ್ದಾರ್ ಪಟೇಲ್ ಅವರ ಸಮಗ್ರ ಬರಹಗಳಲ್ಲಿ ದಾಖಲೆಯಾಗಿರುವಂತಹ ಒಂದು ಹೇಳಿಕೆ. ಅಂಬೇಡ್ಕರ್ ಅವರಿಗೆ, ಇದು ಸರ್ದಾರ್ ಪಟೇಲ್ ಅವರು ಹೇಳ್ತಿರೋದು. ಇನ್ಫ್ಯಾಕ್ಟ್ ಮೋದಿಯವರು ತಾವು ಆಧುನಿಕ ಸರ್ದಾರ್ ಪಟೇಲ್ ಅಂತ ಭಾವಿಸ್ತಾರೆ. ಅವರು ಇದಕ್ಕೆ ಉತ್ತರ ಕೊಡಬೇಕು. ಅಂಬೇಡ್ಕರ್ ಅವರಿಗೆ ಸಂವಿಧಾನ ಸಭೆಯ ಬಾಗಿಲುಗಳನ್ನು ಮಾತ್ರವಲ್ಲ ಕಿಟಕಿಯನ್ನು ತೆಗೆಯಲು ಬಿಡುವುದಿಲ್, ಹಾಗೂ ಸಂವಿಧಾನ ಸಭೆಯ ಮುಂದೆ ಅಂಬೇಡ್ಕರ್ ಪ್ರವೇಶವಾಗದಂತೆ ನಾನು ತಡೆಗಟ್ಟುತ್ತೇನೆ ಅಂತಂದ್ಬಿಟ್ಟು ಹೇಳಿಕೆ ಕೊಡ್ತಾರೆ. ಸರ್ದಾರ್ ಪಟೇಲ್ ಅವರಲ್ಲಿ ಏನು ಮಡುಗಟ್ಟಿ ನಿಂತಿದ್ದಂಥ ಈ ಒಂದು, ಅದು ಬರೀ ಅಂಬೇಡ್ಕರ್ ದ್ವೇಷ ಅಲ್ಲ, ಪ್ರತ್ಯೇಕ ಸ್ವತಂತ್ರ ಸ್ವಾಭಿಮಾನಿ ದಲಿತ ಪ್ರಾತಿನಿಧ್ಯದ ವಿರುದ್ಧ ಇದ್ದಂಥ ದ್ವೇಷ. ಅವರ ಹೇಳಿಕೆಯನ್ನು ಕೊಡ್ತಾರೆ. ಹಾಗೂ ಬಹಳ ಯಶಸ್ವಿಯಾಗಿ ಚುನಾವಣೆಗಳು ಕೂಡ ಹೆಂಗೆ ನಡೀತು ಅಂತೇಳಿ 1946 ಅವರ ಬರಹದಲ್ಲಿ ಸುದೀರ್ಘವಾಗಿ ಅಂಬೇಡ್ಕರ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಆನಂತರ ಕ್ಯಾಬಿನೆಟ್ ಮಿಷನ್ ಬರುತ್ತೆ. ಕ್ಯಾಬಿನೆಟ್ ಮಿಷನ್ ಮುಂದೆ ಹೆಂಗೆ ಕಾಂಗ್ರೆಸ್ಸು ಚುನಾವಣೆಯಲ್ಲಿ, ಇವತ್ತೇ ನಾವು ಚುನಾವಣೆಯಲ್ಲಿ ಏನೆಲ್ಲ ಕಾಂಗ್ರೆಸ್ಸು BJP ಮಾಡುತ್ತೆ ಅಂತೇಳಿ ಅವೆಲ್ಲವನ್ನೂ ಬಳಸ್ತಾರೆ. ವೋಟಿಂಗ್ ಮತದಾರರ ಹೆಸರುಗಳನ್ನು ಕಡಿಮೆ ಮಾಡೋದರಲ್ಲಿ, ಮತಕ್ಷೇತ್ರಕ್ಕೆ ಅಸ್ಪೃಶ್ಯರು ಬರದಂತೆ ಮಾಡುವುದರಲ್ಲಿ, ಹಣದ ಪ್ರಭಾವ, ಪ್ರತಿಯೊಂದನ್ನು ಕೂಡ ಬಳಸಿ ಯಾವ ಕಾರಣಕ್ಕೂ ಕೂಡ ಅಂಬೇಡ್ಕರ್ ಅವರು, ಆಗ ಅವರು ಮುಂಬೈ ಪ್ರಾಂತ್ಯದಿಂದ ಆಯ್ಕೆಗೆ ನಿಂತಿರ್ತಾರೆ. ಅಲ್ಲಿ ಅಂಬೇಡ್ಕರ್ ಸೋಲುವ ರೀತಿ ಆಗುತ್ತೆ. ಮತ್ತೆ ಈ ಸೋಲಿಗೆ ಕಾರಣವೇನು? ಅಸ್ಪೃಶ್ಯರನ್ನು ಆಯ್ಕೆ ಮಾಡುವಂತಹ ಅವಕಾಶವಿದ್ದದ್ದಲ್ಲಿ ಸವರ್ಣೀಯ ಬಹುಸಂಖ್ಯಾತರ ಹಂಗಿಗೆ ಸ್ವಾಭಿಮಾನಿ ದಲಿತರು ರಾಜಕೀಯವಾಗಿ ಸಾಮಾಜಿಕವಾಗಿ ಒಗ್ಗುವ ಅಗತ್ಯ ಬಿಟ್ಟಿರಲಿಲ್ಲ. ಅದು ಮುಂದುವರೆದ ಕಾರಣಕ್ಕಾಗೇ 46 ಪ್ರಾಂತೀಯ ಶಾಸನ ಸಭೆಯಲ್ಲೂ ಕೂಡ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ಗೆ ಕೇವಲ 2 ಸೀಟ್ ಬರುತ್ತೆ. ಮೀಸಲು ಕ್ಷೇತ್ರಗಳಲ್ಲಿ ಬಹುಸಂಖ್ಯಾತ ಮೀಸಲು ಕ್ಷೇತ್ರವನ್ನು ಕಾಂಗ್ರೆಸ್ಸೇ ಗೆಲ್ಲುತ್ತೆ. ಇದನ್ನು ಬ್ರಿಟಿಷರು ಬೇರೆ ರೀತಿ ಓದ್ಕೋತಾರೆ. ಇನ್ಫ್ಯಾಕ್ಟ್ ಅದುವರ ತನಕ ಅಂಬೇಡ್ಕರ್ ಅವರು ಅಸ್ಪೃಶ್ಯ ಸಮುದಾಯದ ಪ್ರಶ್ನಾತೀತ ನಾಯಕರು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಒಪ್ಪಿತವಾದ ಸಂಗತಿಯಾಗಿತ್ತು. ಆದರೆ ಈಗ ಕಾಂಗ್ರೆಸ್ಸು ಬಹಳ ಸ್ಪಷ್ಟವಾಗಿ ಮುಂದಿಟ್ಟಿದ್ದೇನಪ್ಪ ಅಂತಂದರೆ, ನೋಡಿ ಅವರು ಪ್ರಶ್ನಾತೀತ ನಾಯಕರಲ್ಲ, ಆ ಎಲ್ಲ ಕ್ಷೇತ್ರಗಳಲ್ಲಿ ದಲಿತರು ಅಸ್ಪೃಶ್ಯರು ನಮಗೆ ಓಟ್ ಹಾಕಿದ್ದಾರೆ ಕಾಂಗ್ರೆಸ್ಗೆ. ಹೀಗೆ ಕಾಂಗ್ರೆಸ್ಸು ಅಸ್ಪೃಶ್ಯರ ಪ್ರತಿನಿಧಿಯೂ ಕಾಂಗ್ರೆಸ್ಸೇ, ಹಿಂದೂಗಳ ಪ್ರತಿನಿಧಿಯೂ ಕಾಂಗ್ರೆಸ್ಸೇ. ಅವರ ದುರದೃಷ್ಟಕ್ಕೆ ಮುಸ್ಲಿಮರ ಲೀಗು ಪ್ರಧಾನವಾದ ಮುಸ್ಲಿಂ ಸೀಟುಗಳನ್ನೆಲ್ಲವನ್ನು ಕೂಡ ಗೆದ್ದಿತ್ತು. ಆದರೆ ಉಳಿದ ಮುಸ್ಲಿಮರ ಪ್ರತಿನಿಧಿಗಳು ನಾವೇ, ಹೀಗಾಗಿ ಇಡೀ ಭಾರತದ ಸಂಪೂರ್ಣ ಪ್ರತಿನಿಧಿ ನಾವೇ ಅಂತ ಪ್ರತಿಪಾದನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಉಳಿದ ದಲಿತ ನಾಯಕರುಗಳು ಕೂಡ ಹೋಗಿ ನಾವು ಹಿಂದೂಗಳಲ್ಲ ಅನ್ನುವ ಅಂಬೇಡ್ಕರ್ ವಿಷಯವನ್ನು ನಾವು ಒಪ್ಪೋದಿಲ್ಲ, ಆದ್ದರಿಂದ ನೀವು ಅಸ್ಪೃಶ್ಯರ ಪ್ರತಿನಿಧಿ ಅಂತಂದ್ಬಿಟ್ಟು ಯಾರನ್ನಾದರೂ ಪರಿಗಣಿಸೋದಾದರೆ ಕಾಂಗ್ರೆಸ್ ದಲಿತ ನಾಯಕರನ್ನ ಪರಿಗಣಿಸಬೇಕು ಅಂತ ಕ್ಯಾಬಿನೆಟ್ ಮಿಷನ್ ಮೇಲೆ ಒತ್ತಡವನ್ನು ತರ್ತಾರೆ. ಬ್ರಿಟಿಷರಿಗೂ ಕೂಡ ಇದೇ ಬೇಕಾಗಿರುತ್ತೆ. ಹೀಗಾಗಿ ಅಂಬೇಡ್ಕರ್ ಅವರಿಗೆ ಒಂದು, ನಾವು ಹಿಂದೂಗಳಲ್ಲ ಅನ್ನುವಂಥದ್ದು, ಹಾಗೂ ಪ್ರತ್ಯೇಕ ಪ್ರಾತಿನಿಧ್ಯ ಬೇಕು, ನಾವು ಕಾಂಗ್ರೆಸ್ಸಿನ ಭಾಗ ಅಲ್ಲ ಅನ್ನುವಂಥ 2 ಅಜೆಂಡಾಗಳು ವಿಫಲವಾದ ಸಂದರ್ಭದಲ್ಲಿ ಪ್ರಾಂತೀಯ ಶಾಸನ ಸಭೆಗಳು ಚುನಾವಣೆ ಮುಗಿದು
ಅದರಿಂದ ಸಂವಿಧಾನ ಸಭೆಗೆ ಆಯ್ಕೆಯಾಗುವಂಥ ಸಂದರ್ಭ ಬಂದಿರುತ್ತೆ. ಈ ಎಲ್ಲ ಪ್ರಕ್ರಿಯೆಯಲ್ಲೂ ಕೂಡ ಕಾಂಗ್ರೆಸ್ಸಿನ ಪಾತ್ರ ದಾಖಲೆಯಾಗಿದೆ. ಹಿಂದೂ ಮಹಾಸಭಾದ ಪಾತ್ರ, ಸಂಘ ಪರಿವಾರದ ಪಾತ್ರ ಬರೆದಿರೋರು ಬರೆದಿದ್ದಾರೆ, ಆದರೆ ಅದನ್ನು ಇವರು ಮುಚ್ಚಿಡ್ತಿದ್ದಾರೆ. ಕಾಂಗ್ರೆಸ್ಗೂ ಕೂಡ ಅದನ್ನು ತೆರೆದಿಟ್ಟು ಜನರ ಮುಂದೆ ಇಡುವಂತಹ ಒಂದು ಉದ್ದೇಶವೇ ಇಲ್ಲ ಅನ್ನೋ ರೀತಿ ಕಾಣ್ತಾ ಇದೆ. ಯಾಕಂದರೆ ಆ ನಂತರದಲ್ಲಿ ಈಗ ಶಾಸನಸಭಾ ಚುನಾವಣೆಗಳಾದವು. ಈ ಶಾಸನಸಭಾ ಚುನಾವಣೆಯಲ್ಲಿ ಆಯ್ಕೆಯಾದಂಥ ಶಾಸಕರು ಸಂವಿಧಾನ ಸಭೆಗೆ ಆಯ್ಕೆ ಮಾಡಬೇಕು. ಪ್ರತಿ 6 ರಿಂದ 7 ಜನ ಒಬ್ಬ ಶಾಸಕರು ಒಬ್ಬೊಬ್ಬರು ಪ್ರತಿನಿಧಿ ಅನ್ನೋ ಥರ. ಆ ಥರ ಪ್ರಾತಿನಿಧ್ಯ ಆಯ್ಕೆ ಮಾಡಬೇಕು ಅಂದರೆ ಅಂಬೇಡ್ಕರ್ ಅವರನ್ನು ತಮ್ಮ ಪ್ರತಿನಿಧಿ ಅಂತ ಆಯ್ಕೆ ಮಾಡಿಕೊಳ್ಳುವಂತಹ ಕಾಂಗ್ರೆಸ್ಸೇತರ ಪಕ್ಷಗಳೇ ಬೇಕು. ಯಾಕಂದರೆ ಕಾಂಗ್ರೆಸ್ಗೆ ಇವರ ಅಪತ್ಯ, ಯಾವ ಕಾರಣಕ್ಕೂ ಕೂಡ ಸಂವಿಧಾನ ಸಭೆಯ ಬಾಗಿಲನ್ನು ಕಿಟಕಿಯನ್ನು ತೆಗೆಯೋದಿಲ್ಲ ಅಂತ ಹೇಳಾಗಿದೆ. ಇನ್ನು ಕಾಂಗ್ರೆಸ್ ಏತರರು ಅಂತಂದರೆ ಯಾರು? ಹಿಂದೂ ಮಹಾಸಭಾ, ಮುಸ್ಲಿಂ ಲೀಗ್ ಹಾಗೂ SCF ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನಿಂದ ಆಯ್ಕೆಯಾದಂಥ 2 ಶಾಸಕರು ಮತ್ತು ಸುಮಾರು 37ರಷ್ಟು ಸ್ವತಂತ್ರ ಪ್ರತಿನಿಧಿಗಳು ಕೂಡ ಆಯ್ಕೆಯಾಗಿರ್ತಾರೆ. ಆ ಸಂದರ್ಭದಲ್ಲಿ ಮತ್ತು ಯುರೋಪಿಯನ್ ಪ್ರತಿನಿಧಿಗಳು ಕೂಡ ಇರ್ತಾರೆ. ಅಂಬೇಡ್ಕರ್ ಅವರು ಬಂಗಾಳಕ್ಕೋಗಿ ಯುರೋಪಿಯನ್ ಪ್ರತಿನಿಧಿಗಳು ತನ್ನನ್ನು ತಮ್ಮ ಪ್ರತಿನಿಧಿಯಾಗಿ ಸಂವಿಧಾನ ಸಭೆಗೆ ಕಳಿಸ್ಕೊಡ್ಬೇಕು ಅನ್ನೋವಂಥ ಮನವಿ ಇಟ್ಕೊಂಡು ಹೋಗ್ತಾರೆ. ಆಗ ಅವರು ತುಂಬ ಸ್ಪಷ್ಟವಾಗಿ ಯುರೋಪಿಯನ್ ಪ್ರತಿನಿಧಿಗಳು, ನಾವು ಯುರೋಪಿಯನ್ ಇಂಡಿಯನ್ಸ್, ನಾವು ಈ ಚುನಾವಣೆಯಲ್ಲಿ ಬರೋದೇ ಇಲ್ಲ, ನಮಗೆ ಉಸಾಬರಿನೇ ಬೇಡ ಅಂತ ಹೇಳ್ಬಿಡ್ತಾರೆ. ವಾಪಸ್ ದೆಹಲಿಗೆ ಮರಳುವಂಥ ಅಂಬೇಡ್ಕರ್ ಅವರು ತುಂಬ ವಿಷಾದದಿಂದ ಪ್ರಾಯಶಃ ನಾನಿನ್ನು ಸಂವಿಧಾನ ಸಭೆಗೆ ಆಯ್ಕೆಯಾಗುವ ಸಂದರ್ಭವೇ ಇಲ್ಲ ಅಂತ ಅನಿಸುತ್ತೆ ಅಂತೇಳಿ ಜೋಗೇಂದ್ರನಾಥ್ ಮಂಡಲ್ ಅಂತೇಳಿ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ನ ಪ್ರಮುಖ ನಾಯಕ, ಅವರು ಆಯ್ಕೆ ಆಗಿರ್ತಾರೆ ಬಂಗಾಳ ಪ್ರಾಂತ್ಯದಿಂದ. ಆಗ ಜೋಗೇಂದ್ರನಾಥ್ ಮಂಡಲ್ ಅವರು ಅಂಬೇಡ್ಕರ್ ಅವರು ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದವರು. ಆ ನಂತರದಲ್ಲಿ ಅಂಬೇಡ್ಕರ್ ಅವರು 1935ರಲ್ಲಿ ಹಿಂದೂವಾಗಿ ಹುಟ್ಟಿದ್ದೇನೆ, ಹಿಂದೂವಾಗಿ ಸಾಯಲಾರೆ ಅಂತ ಹೇಳಿದ್ದು, ಸ್ವಾಯತ್ತ ದಲಿತ ಅಸ್ಪೃಶ್ಯ ಪ್ರಾತಿನಿಧ್ಯಕ್ಕೆ ಪ್ರತ್ಯೇಕ ಮತಕ್ಷೇತ್ರ ಬೇಕು ಅಂತೆಲ್ಲ ಹೇಳಿದ್ದು, ಹಾಗೂ ಒಟ್ಟಾರೆ ಅವರು ಭವಿಷ್ಯವನ್ನು ಕಟ್ಟಿಕೊಂಡಂಥ ಕಾಣಿಕೆ, ಇವೆಲ್ಲದರಿಂದ ಅತ್ಯಂತ ಪ್ರಭಾವಿತರಾಗಿ ಕೊನೆಯ ತನಕವೂ ಕೂಡ ಅಂಬೇಡ್ಕರ್ ಅವರ ಕಟ್ಟ ಅನುಯಾಯಿಯಾಗಿ ಮತ್ತು ಉಳ್ಕೊಳ್ತಾರೆ. ಅವರು ಬಂಗಾಳ ಪ್ರಾಂತ್ಯದಲ್ಲಿ ಕುಲ್ನಾ ಜೆಸ್ಸೂರ್ ಅನ್ನೋ ಕ್ಷೇತ್ರದಿಂದ ಹೇಗಾದರೂ ಮಾಡಿ ಅಂಬೇಡ್ಕರ್ ಅವ್ರನ್ನ ಆಯ್ಕೆ ಮಾಡಿ ಸಂವಿಧಾನ ಸಭೆಗೆ ಕಳಿಸ್ಬೇಕು ಅನ್ನೋ ತೀರ್ಮಾನವನ್ನು ಮಾಡ್ತಾರೆ. ಇನ್ಫ್ಯಾಕ್ಟ್ ಜೋಗೇಂದ್ರನಾಥ್ ಮಂಡಲ್ ಅವರು ಇಡೀ ಆ ಬಂಗಾಳ ಕ್ಷೇತ್ರದಲ್ಲಿ ಅತ್ಯಂತ ಪ್ರಮುಖವಾದಂಥ ಅಸ್ಪೃಶ್ಯ ನಾಯಕರು. ಆ ನಂತರದಲ್ಲಿ ಬಾಂಗ್ಲಾದೇಶ ಅಂತ ಆದಾಗ, ಆ ನಂತರದಲ್ಲಿ ಅವರಿದ್ದಂಥ ಬಂಗಾಳ ಪ್ರಾಂತ್ಯ ಪಾಕಿಸ್ತಾನದ ಭಾಗವಾಗಿ ಪೂರ್ವ ಪಾಕಿಸ್ತಾನ, ಇವತ್ತಿನ ಬಾಂಗ್ಲಾದೇಶ ಆದಾಗ ಮುಸ್ಲಿಂ ಲೀಗ್ ಕಡೆಯಿಂದ ಅವರನ್ನು ಕಾನೂನು ಮಂತ್ರಿಯಾಗಿ ಪಾಕಿಸ್ತಾನ ನೇಮಕ ಮಾಡುತ್ತೆ. ಅಷ್ಟು ಪ್ರಬುದ್ಧವಾದಂಥ ಹಾಗೂ ದಲಿತರ ಬಗ್ಗೆ ಬದ್ಧತೆ, ಅಸ್ಪೃಶ್ಯರ ಬಗ್ಗೆ ಬದ್ಧತೆ ಇದ್ದಂಥ ನಾಯಕ. ಅವರು ನಾಯಕರಾಗಿ ಬೆಳೆಯುವಂತಹ ಪ್ರಕ್ರಿಯೆಯಲ್ಲಿ ಯಾವ ಕಾರಣಕ್ಕೂ ಕೂಡ ಬಂಗಾಳ ಪ್ರಾಂತ್ಯದಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಬೆಳಿಬಾರ್ದು ಅಂತೇಳಿ ಪಣ ತೊಟ್ಟು ಅದಕ್ಕೆ ಅಡ್ಡಿಯಾಗಿ ನಿಂತದ್ದು ಪ್ರಧಾನವಾಗಿ ಹಿಂದೂ ಮಹಾಸಭಾ ಹಾಗೂ ಅದಕ್ಕೆ ಬೆಂಬಲಕ್ಕೆ ನಿಂತದ್ದು ಕಾಂಗ್ರೆಸ್. ಇನ್ಫ್ಯಾಕ್ಟ್ ಇದನ್ನು ಬಹಳ ಚೆನ್ನಾಗಿ ಪ್ರೊಫೆಸರ್ ದ್ವೈಪಾಯನ್ ಸೇನ್ ಅನ್ನುವಂಥವರು ದ ಡಿಕ್ಲೈನ್ ಆಫ್ ದಿ ಕ್ಯಾಸ್ಟ್ ಕ್ವಶನ್, ಜೋಗೇಂದ್ರನಾಥ್ ಮಂಡಲ್ ಆ್ಯಂಡ್ ದಿ ಡಿಫೀಟ್ ಆಫ್ ದಲಿತ್ ಪಾಲಿಟಿಕ್ಸ್ ಇನ್ ಬೆಂಗಾಲ್ ಅನ್ನುವಂತಹ ತುಂಬ ವಿದ್ವತ್ಪೂರ್ಣ ಮತ್ತು ಸಂಶೋಧನಾತ್ಮಕ ಕೃತಿ. ಇನ್ನೊಂದು ಸತಿ ಹೇಳ್ತೀನಿ, ಪ್ರೊಫೆಸರ್ ದ್ವೈಪಾಯನ್ ಸೇನ್, ಇವರು ಪ್ರೊಫೆಸರ್ ಆಫ್ ಹಿಸ್ಟ್ರಿ, ದ ಡಿಕ್ಲೈನ್ ಆಫ್ ದಿ ಕ್ಯಾಸ್ಟ್ ಕ್ವಶನ್, ಜೋಗೇಂದ್ರನಾಥ್ ಮಂಡಲ್ ಆ್ಯಂಡ್ ದಿ ಡಿಫೀಟ್ ಆಫ್ ಪಾಲಿಟಿಕ್ಸ್, ದಲಿತ್ ಪಾಲಿಟಿಕ್ಸ್ ಇನ್ ಬೆಂಗಾಲ್ ಅನ್ನುವ ಪುಸ್ತಕದಲ್ಲಿ ಭಾಳ ಸ್ಪಷ್ಟವಾಗಿ ಹೇಗೆ ಪ್ರತಿ ಹಂತದಲ್ಲೂ ಕೂಡ ಹಿಂದೂ ಮಹಾಸಭಾ ಯಾವ ಕಾರಣಕ್ಕೂ ಕೂಡ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ನು ಮತ್ತು ದಲಿತರು ಸ್ವಾಭಿಮಾನಿಗಳಾಗಿ ಬೆಳೆಯದಂತೆ ತಡೆ ಒಡ್ಡುತ್ತಿದ್ದರು ಅನ್ನೋದನ್ನು ದಾಖಲಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಜೋಗೇಂದ್ರನಾಥ್ ಮಂಡಲ್ ಅವರ ಒಂದು ಭಾಷಣವನ್ನು ಕೋಟ್ ಮಾಡ್ತಾರೆ. ಅದರ ಅನುವಾದ ಹೀಗಿದೆ: ಸ್ನೇಹಿತರೆ, ಅವರು ಜೋಗೇಂದ್ರನಾಥ್ ಮಂಡಲ್ ಅವರು ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ನ ಬಂಗಾಳ ಪ್ರಾಂತ್ಯದ ಸದಸ್ಯರನ್ನು ಉದ್ದೇಶಿಸಿ ಮಾತಾಡ್ತಿದ್ದಾರೆ. ಸ್ನೇಹಿತರೆ, ಹಿಂದೂ ಮಹಾಸಭಾಗೆ ನಮ್ಮ ಬಗ್ಗೆ ಅಸೂಯೆ ಮತ್ತು ದ್ವೇಷ ಮಡುಗಟ್ಟಲು ಕಾರಣವಿಷ್ಟೆ. ಪರಿಶಿಷ್ಟರು ತಮ್ಮ ಸ್ವತಂತ್ರ ಅಸ್ತಿತ್ವವನ್ನು ಪ್ರತಿಪಾದಿಸುತ್ತಾ ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಸವರ್ಣೀಯರ ಸರಿಸಮವಾಗಿ ಬೆಳೆಯುತ್ತಿದ್ದಾರೆ. ಶಾಸ್ತ್ರ ಮತ್ತು ಧರ್ಮಗಳ ಹೆಸರಿನಲ್ಲಿ, ದಯವಿಟ್ಟು ಕೇಳಿಸ್ಕೋಬೇಕು, ಜೋಗೇಂದ್ರನಾಥ್ ಮಂಡಲ್ ಅವರು ತುಂಬ ಸ್ಪಷ್ಟವಾಗಿ, ಜೋಗೇಂದ್ರನಾಥ್ ಮಂಡಲ್ ಅನ್ನುವ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ನ ಬಂಗಾಳ ಪ್ರಾಂತ್ಯದ ನಾಯಕ ಹಾಗೂ ಅಂಬೇಡ್ಕರ್ ಅವರ ಕಟ್ಟ ಅನುಯಾಯಿ, ಹೇಳ್ತಾ ಇದ್ದಾರೆ, ಶಾಸ್ತ್ರ ಮತ್ತು ಧರ್ಮಗಳ ಹೆಸರಿನಲ್ಲಿ ಈವರೆಗೆ ನಮ್ಮನ್ನು ತುಳಿದವರೇ ಇವರು. ಇದೇ ಹಿಂದೂ ಮಹಾಸಭಾ
ಇದೇ ಹಿಂದೂ ಮಹಾಸಭಾ ಅಂದರೆ ಈ ಹಿಂದೂ ಮಹಾಸಭಾದ ಸಂತಾನವೇ ಇವತ್ತು ಸಂಸತ್ತಿನಲ್ಲಿರುವ ಮೋದಿ ಜೋಶಿಯವರೆಲ್ಲ. ಇದೇ ಹಿಂದೂ ಮಹಾಸಭಾವೇ ನಾವು ಸಂಘಟಿತರಾಗ ತೊಡಗಿದೊಡನೆ ಹಲವಾರು ಅಡ್ಡಿಗಳನ್ನು ತೊಡಕುಗಳನ್ನು ಹುಟ್ಟುಹಾಕುತ್ತಿದೆ. ನಮ್ಮ ಸಮುದಾಯವು ಕತ್ತಲಿನಿಂದ ಅರಿವಿನ ಬೆಳಕಿನೆಡೆಗೆ ಹೆಜ್ಜೆ ಹಾಕುತ್ತಿರುವುದು ಹಿಂದೂ ಮಹಾಸಭಾವನ್ನು ಕಂಗಾಲುಗೊಳಿಸಿದೆ. ನಾವು ಸಂಘಟಿತರಾದರೆ ಕೇವಲ 30 ಲಕ್ಷದಷ್ಟಿರುವ ಈ ಬ್ರಾಹ್ಮಣ, ಕಾಯಸ್ಥ ಮತ್ತು ವೈಶ್ಯರು 2.5 ಕೋಟಿ ಹಿಂದೂಗಳ ಎಲ್ಲ ಅವಕಾಶಗಳನ್ನು, ಸೌಕರ್ಯಗಳನ್ನು ಕಬಳಿಸಲಾಗುವುದಿಲ್ಲ. ನಾವು ಸಂಘಟಿತರಾದರೆ ಇವರೇನು ಬರೀ ಒಂದು 30 ಲಕ್ಷ ಜನ ಇದ್ದಾರೆ, ಅವರು ನಾವೇ ಹಿಂದೂಗಳು ಅಂತೇಳಿ 2.5 ಕೋಟಿ ಜನಕ್ಕೆ ಸೇರಿರೋ ಸೌಕರ್ಯಗಳನ್ನು ಕಬಳಿಸಲಾಗುವುದಿಲ್ಲ. ಹೀಗಾಗಿ ಬಲವಂತದಿಂದಲಾದರೂ ಸರಿ, ಕುತಂತ್ರದಿಂದಲಾದರೂ ಸರಿ, ಪರಿಶಿಷ್ಟರು ಒಂದಾಗದಂತೆ ತಡೆಯುವುದೇ ಹಿಂದೂ ಸಭಾದ ಏಕೈಕ ಗುರಿಯಾಗಿದೆ. ಇದನ್ನು ನೀವು ಅಂಬೇಡ್ಕರ್ ಮಾತುಗಳಂತಲೂ ಕೂಡ ಪರಿಗಣಿಸ್ಬೋದು. ಯಾಕಂದರೆ ಅಂಬೇಡ್ಕರ್ ಅವರು ಇದನ್ನು ಅನುಮೋದಿಸ್ತಾರೆ. ಹಿಂದೂ ಮಹಾಸಭಾ ಅಂಬೇಡ್ಕರ್ ವಿರುದ್ಧ, ಅಂಬೇಡ್ಕರ್ ಯಾವ ಕಾರಣದಿಂದಲೂ ಬಂಗಾಳದಲ್ಲಿ ಗೆಲ್ಲಬಾರ್ದು ಅಂತೇಳಿ ಒಂದು ಕಡೆ ಕಾಂಗ್ರೆಸ್ಸು ತನ್ನ ಇಡೀ ಪಡೆಯನ್ನು ಅಂಬೇಡ್ಕರ್ ಯಾವ ಕಾರಣಕ್ಕೂ ಅಲ್ಲಿಂದ ಗೆಲ್ಲಬಾರ್ದು ಅಂತ ಪ್ರಚಾರಕ್ಕೆ ಇಳಿಸ್ತಾರೆ. ಜೋಗೇಂದ್ರನಾಥ್ ಮಂಡಲ್ ಬಗ್ಗೆ ಅತ್ಯಂತ ಹೀನಾಯವಾದಂಥ ಅಪಪ್ರಚಾರಕ್ಕೆ ಹಿಂದೂ ಮಹಾಸಭಾ ಇಳಿಯುತ್ತೆ. ಯಾಕಂದರೆ ಇಡೀ ಕ್ಷೇತ್ರದಾದ್ಯಂತ ಹಿಂದೂ ಮಹಾಸಭಾ ವಿರುದ್ಧವಾಗಿ ಮತ್ತು ಇಡೀ ಅಸ್ಪೃಶ್ಯರ ಪ್ರತಿನಿಧಿಗಳನ್ನು ಮತ್ತು ತಳ ಸಮುದಾಯಗಳ ಪ್ರತಿನಿಧಿಗಳ ಜೊತೆ ಕ್ಯಾಂಪೇನ್ ಮಾಡುವುದಕ್ಕೆ ಇವರೊಂದು ದೊಡ್ಡ ಪಡೆಯನ್ನು ಕಟ್ತಾರೆ, ಯುವಕರ ಪಡೆಯನ್ನು. ಅಂಬೇಡ್ಕರ್ ಅವರ ಪ್ರಭಾವಕ್ಕೆ ಒಳಗಾದಂಥ ಬದ್ಧತೆಯುಳ್ಳ ಪಡೆ ಅದು ತೀವ್ರವಾಗಿ ಪ್ರಚಾರವನ್ನು ಮಾಡುತ್ತೆ. ಈ ಎಲ್ಲ ಅಡೆತಡೆಗಳು, ಭೌತಿಕವಾದಂಥ ಅಡೆತಡೆಗಳನ್ನು ಹಿಂದೂ ಮಹಾಸಭಾ ಒಡ್ಡಿದ್ರು ಕೂಡ ಅಂತಿಮವಾಗಿ ಚುನಾವಣೆ ನಡೆದಾಗ ಕುಲ್ನಾ ಜೆಸ್ಸೂರ್ ಕ್ಷೇತ್ರದಿಂದ ಅಂಬೇಡ್ಕರ್ ಅವರು ವಿಜಯಿ ಆಗ್ತಾರೆ. ಹೆಂಗೆ ವಿಜಯಿ ಆಗ್ತಾರೆ? ಯಾರ್ಯಾರು ಓಟ್ ಹಾಕ್ತಾರೆ? ಮುಸ್ಲಿಂ ಲೀಗು ತನ್ನ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸುತ್ತೆ. ಆದರೆ ಅಂಬೇಡ್ಕರ್ ಅವರಿಗೆ ಓಟ್ ಹಾಕಿದಂಥ 7 ಜನರು ಯಾರಪ್ಪ ಅಂತಂದರೆ, ಮೊದಲನೇದು ಜೋಗೇಂದ್ರನಾಥ್ ಮಂಡಲ್, ಅವರು ನಾಮಶೂದ್ರ ಅನ್ನುವಂತಹ ಅಸ್ಪೃಶ್ಯ ಜಾತಿಗೆ ಸೇರಿದವರು. ಮುಕುಂದ ಬಹಾರಿ ಮಲ್ಲಿಕ್ ಅವರು ಇವರು ಜೋಗೇಂದ್ರನಾಥ್ ಮಂಡಲ್ ಅವರು ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಸದಸ್ಯರೇ. ಮುಕೀಂದ್ರ ಬಹಾರಿ ಮೆಲ್ನಿಕ್ ಅನ್ನುವಂಥವರು ಅವರು ಕೂಡ ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದವರು, ಇಂಡಿಪೆಂಡೆಂಟ್ ಆಗಿ ಗೆದ್ದವರು. ದ್ವಾರಕೀನಾಥ್ ಬರೂರಿ ಅವರು ನಾಮಶೂದ್ರ ಅಸ್ಪೃಶ್ಯ ಜಾತಿಗೆ ಸೇರಿದವರು, ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರು. ಗಯಾನಾಥ್ ಬಿಸ್ವಾಸ್ ಅವರು ಕೂಡ ಪರಿಶಿಷ್ಟ ಜಾತಿಗೆ ಸೇರಿದಂಥವರು, ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರು. ನಾಗೇಂದ್ರ ನಾರಾಯಣ್ ರೇ ಅವರು ರಾಜವಂಶಿ ಎನ್ನುವಂತಹ ಇನ್ನೊಂದು ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದವರು, ಸ್ವತಂತ್ರವಾಗಿ ಗೆದ್ದಂಥವರು. ಕ್ಷೇತ್ರನಾಥ ಸಿಂಗ್ ಅನ್ನುವಂಥವರು ಅವರು ರಾಜವಂಶಿ ಎನ್ನುವಂತಹ ಇನ್ನೊಂದು ಹಿಂದುಳಿದ ಸಮುದಾಯಕ್ಕೆ ಸೇರಿದಂಥವರು, ಅವರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದವರು. ಮತ್ತು ಬೀರ್ ಬಿರ್ಸಾ ಅನ್ನುವಂತಹ ಒಬ್ಬ ಆದಿವಾಸಿ, ಅವರು ಕೂಡ ಕಾಂಗ್ರೆಸ್ ಪಕ್ಷದಿಂದ ಗೆದ್ದವರು. ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಂಥ 4 ಜನ ತಳ ಸಮುದಾಯಗಳಿಗೆ ಮತ್ತು ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದಂಥವರು ಕಾಂಗ್ರೆಸ್ನ ಅಣತಿಯನ್ನು ಮೀರಿ ಅಂಬೇಡ್ಕರ್ ಅವರ ಸ್ವತಂತ್ರ ಸ್ವಾಯತ್ತವಾದಂಥ ದಲಿತ ಪ್ರಾತಿನಿಧ್ಯದ ಮತ್ತು ಪ್ರಜಾತಂತ್ರದ ಒಂದು ಕಾಣ್ಕೆಗೆ ಒಳಪಟ್ಟು ಅಣತಿಯನ್ನು ಮೀರಿ ಬಂದು ಓಟ್ ಹಾಕ್ತಾರೆ. 3 ಜನ ಇಬ್ಬರು ಇಂಡಿಪೆಂಡೆನ್ಸ್ ಓಟ್ ಹಾಕ್ತಾರೆ, ಒಬ್ಬ ಆದಿವಾಸಿ ಓಟ್ ಹಾಕ್ತಾರೆ. ಜೋಗೇಂದ್ರನಾಥ್ ಮಂಡಲ್ ಇದಕ್ಕೆ ಪ್ರಮುಖವಾಗಿ ಕಾರಣಕರ್ತರಾಗ್ತಾರೆ. ಅಂದರೆ ಪ್ರಬಲ ಜಾತಿಗಳ, ಸವರ್ಣೀಯರ, ಬಂಡವಾಳಶಾಹಿ ಮತ್ತು ಬ್ರಾಹ್ಮಣಶಾಹಿಗಳ ಪ್ರತಿನಿಧಿ ಪಕ್ಷಗಳು ಅಂಬೇಡ್ಕರ್ ಯಾವ ಕಾರಣಕ್ಕೂ ಕೂಡ ಸಂವಿಧಾನ ಸಭೆಗೆ ಬರಬಾರ್ದು ಅಂತ ಸರ್ದಾರ್ ಪಟೇಲ್ ಕಾವಲು ಕಾಯ್ತಿದ್ದಾರೆ ಸಂವಿಧಾನ ಸಭೆಯಲ್ಲಿ, ಬಾಗಿಲು ಕಿಟಕಿ ಮುಚ್ಕೊಂಡು. ಅಂಥ ಸಂದರ್ಭದಲ್ಲಿ ಆ ಬಾಗಿಲು ಕಿಟಕಿ ಅಂಬೇಡ್ಕರ್ಗೆ ತೆರೆಯೋ ಥರ ಮಾಡಿದ್ದು ತಳ ಸಮುದಾಯಗಳ ಐಕ್ಯತೆ. ಈ ತಳ ಸಮುದಾಯದ ಐಕ್ಯತೆಯನ್ನು ಭಂಗಪಡಿಸುವುದಕ್ಕೆ ನಿರಂತರವಾಗಿ ಅಪಪ್ರಚಾರ, ಭೌತಿಕ ದಾಳಿಗಳ ಮೂಲಕ ಪ್ರಯತ್ನ ಪಟ್ಟಿದ್ದು ಬಂಗಾಳ ಪ್ರಾಂತ್ಯದಲ್ಲಿ ಹಿಂದೂ ಮಹಾಸಭಾ ಪ್ರಧಾನವಾಗಿ, ಮುಂಬೈ ಪ್ರಾಂತ್ಯದಲ್ಲಿ ಪ್ರಧಾನವಾಗಿ ಕಾಂಗ್ರೆಸ್ಸು, ಇಲ್ಲಿ ಪ್ರಧಾನವಾಗಿ ಹಿಂದೂ ಮಹಾಸಭಾ. ಈ ಹಿಂದೂ ಮಹಾಸಭಾದ ನಾಯಕ ಸಾವರ್ಕರ್ರ ಸಂತಾನಗಳು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಇದನ್ನು ನಾವು ಮರಿಬಾರ್ದು. ನಮ್ಮ ಸಂವಿಧಾನ ರಚನೆಯ ಸಭೆಯಲ್ಲೇ ಈ ಎಲ್ಲ ಒಂದು ಪ್ರಜಾತಂತ್ರ ವಿರೋಧಿ ರಾಜಕಾರಣವಿತ್ತು. ಇಷ್ಟೆಲ್ಲ ಆಗಿ 1946 ಡಿಸೆಂಬರ್ 9 ಸಂವಿಧಾನ ಸಭೆ ಸೇರುತ್ತೆ, ಚರ್ಚೆ ಪ್ರಾರಂಭ ಆಗುತ್ತೆ. ಆ ಚರ್ಚೆ ಪ್ರಾರಂಭ ಆದ ಹೊತ್ತಿನಲ್ಲಿ ಅಂಬೇಡ್ಕರ್ ಅವರು ಕುಲ್ನಾ ಜೆಸ್ಸೂರ್ ಪ್ರಾಂತ್ಯದಿಂದ ಸದಸ್ಯರಾಗಿರ್ತಾರೆ. ಅವ್ರ ಮುಂದೆ ಇದ್ದಂಥ ಅವಕಾಶಗಳು ಬಹಳ ಕಡಿಮೆ. ಯಾಕಂದರೆ ಸ್ವತಂತ್ರ ದಲಿತ ಸ್ವಾಯತ್ತ ಕ್ಷೇತ್ರಕ್ಕಾಗಿ ಅವರು ಹೋರಾಟ ಮಾಡಿದಾಗ ಕಾಂಗ್ರೆಸ್ ಅಂತ ಎಲ್ಲ ಬಲಪಂಥೀಯರು ಕಾಂಗ್ರೆಸ್ಸಲ್ಲೂ ಇದ್ದರು. ಸರ್ದಾರ್ ಪಟೇಲ್ ಅದರ ಪ್ರಧಾನವಾದ ಪ್ರತಿನಿಧಿ. ಅವ್ರಿಗಿದ್ದಂಥ ಸಂಪನ್ಮೂಲ, ಅವ್ರಿಗಿದ್ದಂಥ ನೆಟ್ವರ್ಕು
ಯಾವುದೇ ಬಗೆಯ ಆ ಥರ ಬೆಂಬಲವಿಲ್ಲದಂಥ ಅಂಬೇಡ್ಕರ್ಗಿರಲಿಲ್ಲ. ಅವ್ರಿಗಿದ್ದು ಒಂದು ಬ್ರಿಟಿಷರು ತಮ್ಮದೇ ಆದಂಥ ಒಡೆದಾಳುವ ರಾಜಕಾರಣಕ್ಕಾಗಿ ಇದಕ್ಕೆ ಪರೋಕ್ಷ ಬೆಂಬಲ ಕೊಡ್ತಿದ್ರು. ಮತ್ತೊಂದು ಕಡೆ ಮುಸ್ಲಿಂ ಲೀಗಿಂದ ಬೆಂಬಲ ಸಿಗ್ತಿತ್ತು. ಭಾರತ ವಿಭಜನೆ ಆದಮೇಲೆ ಬಹುಪಾಲು ಮುಸ್ಲಿಮರ ಬೆಂಬಲ ಪಾಕಿಸ್ತಾನಕ್ಕೆ ಹೋಯಿತು. ಬ್ರಿಟಿಷರು ಭಾರತ ಬಿಟ್ಟು ಹೋದರು, ಒಡೆದಾಳೋದ್ರು, ಸ್ವತಂತ್ರ ಸ್ವಾಯತ್ತ ದಲಿತ ರಾಜಕಾರಣವನ್ನು ಹಾಳು ಮಾಡಿ ಹೋದರು. ಈ ಸಂದರ್ಭದಲ್ಲಿ ಏನು ಮಾಡುವ ಸಾಧ್ಯತೆ ಇತ್ತು? ಸಾಧ್ಯತೆಗಳು, ಅವಕಾಶಗಳು ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಸಂವಿಧಾನ ಸಭೆಯ ಒಳಗಾದರೂ ಕೂಡ ಸಾಧ್ಯವಿರುವಷ್ಟು ಪ್ರಜಾತಂತ್ರದ ಪರವಾಗಿ, ತೆಳ ಸಮುದಾಯಗಳ ಪರವಾಗಿ ಏನಾದರೂ ಮಾಡಬಹುದಾ ಅಂಥೇಳಿ ಸಂವಿಧಾನ ಸಭೆಯಲ್ಲಿ ಒಂದು ರೀತಿಯಲ್ಲಿ ಅವರ ಪ್ರಥಮ ಭಾಷಣದಲ್ಲೇ ಭಾರತದಂಥ ನಾವು ಹಲವಾರು ಕಾಂಗ್ರೆಸ್ಗೆ ಪ್ರತಿರೋಧಿಯಾಗೇ ನಾನು ನನ್ನ ರಾಜಕಾರಣ ಮಾಡ್ಕೊಂಡು ಬಂದಿರೋದು, ಆದರೆ ಈ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುತ್ತಿರುವ ಹೊತ್ತಿನಲ್ಲಿ ಭಾರತ ಮತ್ತೆ ಒಟ್ಟಾಗಿ ಧ್ವನಿಯಾಗಿ ಹೊರಹೊಮ್ಮಬಹುದು ಅಂತೇಳಿ ಒಂದು ಬಗೆಯಲ್ಲಿ ಇದ್ದಿದ್ದರಲ್ಲಿ ಒಂದಾಗಿ ಏನಾದರೂ ಮಾಡಬಹುದು ಅನ್ನುವಂತಹ ಒಂದು ಸಂಕೇತವನ್ನು ಕಳಿಸ್ತಾರೆ. ಆದರೆ ಜೂನ್ನಲ್ಲಿ ಭಾರತ ವಿಭಜನೆ ಆದಾಗ 1947 ಜೂನ್ 9ಕ್ಕೆ ವಿಭಜನೆಯ ಯೋಜನೆ ಪರಿಪೂರ್ಣ ಆಗುತ್ತೆ. ಆಗ ಬಂಗಾಳದಿಂದ ಆಯ್ಕೆಯಾದಂಥ ಕುಲ್ನಾ ಜೆಸ್ಸೂರ್ ಪ್ರಾಂತ್ಯ ಅದು ಸಂಪೂರ್ಣವಾಗಿ ಪೂರ್ವ ಪಾಕಿಸ್ತಾನ ಅಂತ ಏನು ಕರೀತಾರೆ, ಇವತ್ತಿನ ಬಾಂಗ್ಲಾದೇಶ, ಅದಕ್ಕೆ ಸೇರುತ್ತೆ. ಇನ್ಫ್ಯಾಕ್ಟ್ ನಿಮಗೆ ಆಶ್ಚರ್ಯ ಆಗ್ಬೋದು, 1940ರಿಂದ 47 ತನಕ ಯಾವ ಕಾರಣಕ್ಕೂ ಕೂಡ ಭಾರತ ವಿಭಜನೆ ಆಗಬಾರದು, ಭಾರತ ವಿಭಜನೆ ಆದರೆ ದಲಿತರಿಗೆ ತುಂಬ ದೊಡ್ಡ ಕಷ್ಟ ಇದೆ ಅಂತ ಜೋಗೇಂದ್ರನಾಥ್ ಮಂಡಲ್ ಅವರು ಪ್ರಚಾರ ಮಾಡ್ತಿರ್ತಾರೆ. ಯಾಕೆ ಅಂತಂದರೆ ಯಾವುದನ್ನು ಇವತ್ತು ಪೂರ್ವ ಪಾಕಿಸ್ತಾನ ಅಂತ ಕರೀತಾರೆ, ಅಲ್ಲಿ ಸವರ್ಣೀಯ ಹಿಂದೂಗಳು ಸ್ಥಿತಿವಂತರಾಗಿದ್ದಾರೆ. ಅವರಿಲ್ಲಿ ವಾಪಸ್ ಬಂದರೆ ಅವರಿಲ್ಲಿ ಚೆನ್ನಾಗಿ ಸೆಟ್ಲು ಆಗ್ಬೋದು ಈ ಪಶ್ಚಿಮ ಬಂಗಾಳ ಪ್ರಾಂತ್ಯದಲ್ಲಿ ಅಥವಾ ಇಡೀ ಭಾರತದಲ್ಲಿ. ಆದರೆ ಅಲ್ಲೇ ಬದುಕನ್ನು ನೆಚ್ಕೊಂಡು ಇಲ್ಲಿ ಬಂದರೆ ಏನೂ ಇಲ್ದಿರೋಂಥ ಪರಿಸ್ಥಿತಿನಲ್ಲಿರೋದು ಅಸ್ಪೃಶ್ಯರಿಗೆ ಭಾರತದ ವಿಭಜನೆ ಪೂರಕವಲ್ಲ. ಹೀಗಾಗಿ ಭಾರತ ವಿಭಜನೆಯೇ ಆಗಬಾರ್ದು ಅಂತ ಹೋರಾಟ ಮಾಡ್ತಿದ್ದಿದ್ದು ಜೋಗೇಂದ್ರನಾಥ್ ಮಂಡಲ್. ಆದರೆ ಭಾರತ ವಿಭಜನೆ ಆಗಲೇಬೇಕು, ಭಾರತ ಹಿಂದೂ ರಾಷ್ಟ್ರ ಆಗಬೇಕು ಅಂತೇಳಿ ಜೋಗೇಂದ್ರನಾಥ್ ಮಂಡಲ್ ವಿರುದ್ಧ ಅಪಪ್ರಚಾರ ಮಾಡಿ ಹೋರಾಟ ಮಾಡ್ತಿದ್ದಿದ್ದು ಹಿಂದೂ ಮಹಾಸಭಾದವರು, ಅಂದರೆ ಮೋದಿ ಮತ್ತು ಶಾ ಅವರ ಪಿತಾಮಹರು. ಆದರೆ ಇವತ್ತು ಅವ್ರು ಹೇಳ್ತಾ ಇದ್ದಾರೆ, ಕುಲ್ನಾ ಜೆಸ್ಸೂರ್ ಪ್ರಾಂತ್ಯ ಹಿಂದೂ ಬಹುಸಂಖ್ಯಾತ ಪ್ರಾಂತ್ಯವಾದರೂ ಕೂಡ ಅದನ್ನು ಬಹಳ ಪೂರ್ವಯೋಜಿತವಾಗಿ ಕಾಂಗ್ರೆಸ್ನವರು ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ಬಿಟ್ಟರು ಅಂತ. ಕಾಂಗ್ರೆಸ್ಗೆ ಅದು ಹೋಗೋದಕ್ಕೆ ಇಷ್ಟ ಇತ್ತು, ಅದಕ್ಕಿಂತ ಜಾಸ್ತಿ ದುರುದ್ದೇಶ ಇದ್ದದ್ದು ಇದೇ ಈ ಸಂಘ ಪರಿವಾರಕ್ಕೆ ಅನ್ನೋದನ್ನು ಕೂಡ ನಾವು ಮರಿಬಾರದು. ಅದಾದ ನಂತರದಲ್ಲಿ, ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಹೊಸ ಭಾರತವನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಇರುವಂತಹ ಬೇರೆ ಬೇರೆ ರಾಜಕೀಯ ಶಕ್ತಿಗಳೆಲ್ಲರೂ ಕೂಡ ಸಂವಿಧಾನ ರಚನೆಯಲ್ಲಿ ಒಟ್ಟಾಗಿ ಸೇರಿದಾಗ ಮಾತ್ರ ಇದು ಎಲ್ಲರ ಸಂವಿಧಾನ ಆಗುತ್ತೆ ಎನ್ನುವ ಒಂದು ತಂತ್ರವನ್ನು ವಿಶೇಷವಾಗಿ ಗಾಂಧಿಯವರು ಪ್ರಸ್ತಾಪ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಅಂಬೇಡ್ಕರ್ ಅವರೂ ಕೂಡ, ಅಂದರೆ ಆಗಾಗಲೇ ಅಂಬೇಡ್ಕರ್ ಅವರು ಪ್ರಶ್ನಾತೀತವಾದಂಥ ಸ್ವಾಭಿಮಾನಿ ಪ್ರಜ್ಞಾವಂತ ದಲಿತರ ಬೌದ್ಧಿಕ, ರಾಜಕೀಯ, ಸಾಮಾಜಿಕ, ಆಧ್ಯಾತ್ಮಿಕ ನಾಯಕರಾಗಿ ಅವರಾಗಲೇ ಉಗಮ ಆಗಿರ್ತಾರೆ. ಹೀಗಾಗಿ ಅವರೂ ಕೂಡ ಸಂವಿಧಾನದಲ್ಲಿ ಇದ್ದರು ಅಂತಂದರೆ ಸಂವಿಧಾನದಲ್ಲಿರುವ ಕೊರತೆಗಳನ್ನು ಕೂಡ ಮುಂದೆ ನಮ್ಮವರೇ ಬರೆದ ಸಂವಿಧಾನ ಅಂಥೇಳಿ ಈ ಜನನ ಒಪ್ಪಿಸಬಹುದು ಕೂಡ ಅನ್ನುವ ಒಂದು ತಂತ್ರವೂ ಇತ್ತು ಅನ್ನುವಂಥದ್ದು ಎದ್ದು ಕಾಣುತ್ತೆ. ಯಾಕಂದರೆ ಆಗ ಸಂವಿಧಾನವನ್ನು ಬರೆಯುವುದಕ್ಕೆ ಯಾರನ್ನು ನಾವು ಹುಡುಕಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾಗ ಮಹಾಪರಿಣಿತರನ್ನೆಲ್ಲ ನೆಹರು ಅವರು ಹುಡುಕ್ತಾ ಇರ್ತಾರೆ. ದಾಖಲೆ ಆಗಿರುವಂತಹ ಸತ್ಯ ಹೇಳೋದೇನಪ್ಪ ಅಂದರೆ, ಅವಾಗ ಗಾಂಧಿ ಇಲ್ಲ ಅಂಬೇಡ್ಕರ್ ಅವರನ್ನೇ ನಾವು ಬಳಸ್ಕೊಳ್ಳೋಣ, ಅಂಬೇಡ್ಕರ್ ಅವರು ಮೇಧಾವಿಗಳು ಇತ್ಯಾದಿಗಳೆಲ್ಲರೂ ಇದ್ದಾರೆ, ಮತ್ತು ಅಂಬೇಡ್ಕರ್ ಇರುವುದು ರಾಜಕೀಯವಾಗಿ ಬಹಳ ಅನುಕೂಲ. ಹೀಗಾಗಿ ಬರೀ ಅಂಬೇಡ್ಕರ್ ಅವರು ಸಂವಿಧಾನ ಸಭೆಗೆ ಮತ್ತೆ ಕಾಂಗ್ರೆಸ್ನ ಬೆಂಬಲದೊಂದಿಗೆ ಆಯ್ಕೆಯಾಗಿ ಬರುವುದು ಮಾತ್ರ ಅಲ್ಲ, ಅಲ್ಲಿ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಕೂಡ ಆಗ್ತಾರೆ. ಆದರೆ ಇದರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿರುವ ಪಂಡಿತರು, ಅನಂತ್ ತೇಲ್ತುಂಬಡೆ ಅಂಥವರು, ರಾಠೋರ್ ಅಂಥವರು, ಇವರುಗಳೆಲ್ಲ ಅಧ್ಯಯನ ಮಾಡಿ ಹೇಳುವುದೇನಪ್ಪ ಅಂದರೆ, ಸಂವಿಧಾನದ ಸಭೆಯಲ್ಲಿ ಡ್ರಾಫ್ಟಿಂಗ್ ಕಮಿಟಿಗೆ ಇದ್ದಂಥ ಸ್ವಾತಂತ್ರ್ಯವೆಷ್ಟು? ಅಂಬೇಡ್ಕರ್ ಅವರು ತಮಗಿದ್ದಂಥ ಇಕ್ಕಟ್ಟುಗಳಲ್ಲಿ ಸಾಕಷ್ಟು ಪ್ರಯತ್ನವನ್ನು ಪಟ್ಟು ಈ ದೇಶದ ತಳ ಸಮುದಾಯಗಳಿಗೆ ಕೆಲವು ಹಕ್ಕುಗಳನ್ನು ಸಂವಿಧಾನಬದ್ಧವಾಗಿ ಸಂವಿಧಾನದಲ್ಲಿ ಉಳಿಸ್ಕೊಂಡಿದ್ದು ನಿಜ. ಆದರೆ ಅಂಬೇಡ್ಕರ್ ಕಂಡ ಕನಸನ್ನೆಲ್ಲ ಅಲ್ಲಿ ತರಲಿಕ್ಕೆ ಆಯ್ತಾ ಅಂತ ಕೇಳೋದಾದರೆ ಆ ಅವಕಾಶ ಬಹಳ ಸೀಮಿತವಾಗಿತ್ತು. ಯಾಕಂದರೆ ಸಂವಿಧಾನ ಸಮಿತಿ ಮೊದಲು ಆಯ್ಕೆಯಾದಾಗ ಮುಸ್ಲಿಂ ಲೀಗ್ ಸಂವಿಧಾನ ಸಮಿತಿಗೆ ಬರೆದಿರ ಭಾರತ ವಿಭಜನೆ ಆಗಕ್ಕೆ ಮುಂಚೆ 1946ರಲ್ಲಿ ಸಂವಿಧಾನ ಸಭೆ ಆಯ್ಕೆಯಾದಾಗ 399 ಜನ ಸದಸ್ಯರು.
ಅದರಲ್ಲಿ 92 ಜನ ರಾಜಮನೆತನಗಳು, ರಾಜ ಸಂಸ್ಥಾನಗಳು ನೇಮಕ ಮಾಡಿದಂಥವ್ರು. ವಿಭಜನೆ ಆದಮೇಲೆ ಮುಸ್ಲಿಂ ಲೀಗ್ ಪ್ರಾತಿನಿಧ್ಯ ಸುಮಾರು 70 ಜನ ಆ ಕಡೆಗೆ ಹೋಗ್ತಾರೆ. 289 ಜನ ಸಂವಿಧಾನ ಸಭೆಯ ಸದಸ್ಯರಾಗ್ತಾರೆ. ಆ 289 ಜನರಲ್ಲಿ 90 ಜನ ಮತ್ತು ರಾಜಪ್ರತಿನಿಧಿಗಳ ನೇಮಕರಾದಂಥವ್ರು ರಾಜ ಸಂಸ್ಥಾನಗಳಿಂದ. 208 ಜನ ಕಾಂಗ್ರೆಸ್ಸಿಗರು. 289ರಲ್ಲಿ 208 ಕಾಂಗ್ರೆಸ್ ಬಹುಮತ ಇರುವಂತಹ ಒಂದು ಸಂವಿಧಾನ ಸಭೆ. ಹೀಗಾಗಿ ಆ ಸಂವಿಧಾನ ಸಭೆ ಹೇಗೆ ನಡೆಯುತ್ತೆ? ಯಾವುದಾದ್ರೂ ಒಂದು ತಿದ್ದುಪಡಿ ಬಂತು ಅಂತಂದರೆ ಚರ್ಚೆ ನಡೆಯುತ್ತೆ. ಚರ್ಚೆ ಅದಾದಮೇಲೆ ವೋಟ್ಗೆ ಹೋಗುತ್ತೆ. ಮತ್ತು ಇಡೀ ಸಂವಿಧಾನ ಸಭೆಯ ವರ್ಗ ಮತ್ತು ಜಾತಿ ಹಿನ್ನೆಲೆ ಹೇಗಿತ್ತು? ಇಡೀ ಸಂವಿಧಾನ ಸಭೆ ಆಯ್ಕೆಯಾದದ್ದು ಪ್ರಾಂತೀಯ ಶಾಸನ ಸಭೆಗಳ ಚುನಾವಣೆಯಿಂದ ಆಯ್ಕೆಯಾದಂಥ ಶಾಸಕರಿಂದ. ಪ್ರಾಂತೀಯ ಶಾಸನ ಸಭಾ ಚುನಾವಣೆ ಹೆಂಗೆ ಆಯ್ಕೆ ಆಯಿತು? ಯಾರು ಮತದಾರರು ಅದಕ್ಕೆ? ಯಾರು ಆಸ್ತಿವಂತರು, ಯಾರು ಸುಶಿಕ್ಷಿತರು ಅವರುಗಳು. ಅಂದರೆ ಒಂದು ಅಂದಾಜಿನ ಪ್ರಕಾರ 23% ಜನರು ಮಾತ್ರ ಮತದಾರರಾಗಿದ್ದಂಥ ಭಾರತ ಅದನ್ನು ಆಯ್ಕೆ ಮಾಡ್ತು. ಸಾರ್ವತ್ರಿಕ ಮತದಾನ ಆಗಿರಲಿಲ್ಲ. ಅದಕ್ಕೆ ಸಾರ್ವತ್ರಿಕ ಮತದಾನ ಭಾರತದಲ್ಲೇ ಮೊಟ್ಟ ಮೊದಲಿಗೆ ಇಷ್ಟು ವಿಪುಲವಾಗಿ ಬಂದದ್ದು 1952ರ ಲೋಕಸಭಾ ಚುನಾವಣೆಯಲ್ಲಿ. ಆಗ ಭಾರತದ 23% ಜನ, ಆ 23% ಕುಲೀನರು, ಆಸ್ತಿವಂತರು, ಸುಶಿಕ್ಷಿತರು. ಅಂದರೆ ಪ್ರಧಾನವಾಗಿ ಪ್ರಬಲ ಜಾತಿಗಳು ಅಥವಾ ತಳ ಸಮುದಾಯದ ಜಾತಿಗಳಲ್ಲೂ ಕೂಡ ಮಧ್ಯಮ ವರ್ಗ ಅಥವಾ ಮೇಲ್ಮಧ್ಯಮ ವರ್ಗದವರು ಮತ್ತು ಸಂಸ್ಥಾನಗಳು ಆಯ್ಕೆ ಮಾಡಿದಂಥ ಪ್ರತಿನಿಧಿಗಳು. ಹೀಗಾಗಿ ಇಡೀ ಸಂವಿಧಾನ ಸಭೆಯೇ ಸಂಪೂರ್ಣವಾಗಿ ತಳ ಸಮುದಾಯದ ಆಯ್ಕೆಗಳನ್ನು, ಆಶಯಗಳನ್ನು ವ್ಯಕ್ತಪಡಿಸುವ ಬಹುಮತವಲ್ಲಿರಲಿಲ್ಲ. ಅದಾದ ನಂತರದಲ್ಲಿ 1946ರಲ್ಲಿ ಸಂವಿಧಾನ ಸಭೆ ಪ್ರಾರಂಭ ಆದಾಗ, ಅಂಬೇಡ್ಕರ್ ಅವರು ಇನ್ನೂ ಸಾಮಾನ್ಯ ಸದಸ್ಯರಾಗಿದ್ದಾಗ, ಯಾವುದನ್ನು ಆಧರಿಸಿ ಸಂವಿಧಾನ ಸಭೆಯನ್ನು ರಚಿಸಬೇಕು ಅಂತ ಪ್ರಶ್ನೆ ಬಂದಾಗ ನೆಹರು ಅವರು ಮೊದಲು ರೈಟ್ ಆಫ್ ದಿ ನೇಷನ್, ರೈಟ್ ಆಫ್ ದ ಪೀಪಲ್, ಪ್ರಜೆಗಳ ಹಕ್ಕೇನಿರಬೇಕು ಅನ್ನೋದ್ರ ಬಗ್ಗೆ ಪ್ರಧಾನವಾಗಿ ಭಾರತವು ಸ್ವತಂತ್ರ ಮತ್ತು ಸಾರ್ವಭೌಮಿಯಾಗಿರಬೇಕು, ಇಂಡಿಪೆಂಡೆಂಟ್ ಸಾವರಿನ್ ರಿಪಬ್ಲಿಕ್ ಆಗಬೇಕು ಅನ್ನೋದನ್ನು ಮಾತ್ರವೇ ಇರ್ತದೆ, ಮತ್ತು ಎಲ್ಲರಿಗೂ ಕೂಡ ಈಕ್ವಾಲಿಟಿ ಆ್ಯಂಡ್ ಜಸ್ಟಿಸ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂಬೇಡ್ಕರ್ ಅವಾಗಲೇ ಪ್ರಶ್ನಿಸ್ತಾರೆ, ನೀವು ಎಕನಾಮಿಕ್ ಈಕ್ವಾಲಿಟಿ ಮತ್ತು ಜಸ್ಟಿಸ್ ಕೊಡ್ತೀರಾ ಅಂತಂದರೆ ಸೋಷಿಯಲಿಸಮ್ ಇಲ್ದಿರ ಹೆಂಗೆ ಸಾಧ್ಯ ಅಂತ ಅವರ ಪ್ರಥಮ ಭಾಷಣದಲ್ಲೇ ಪ್ರಶ್ನಿಸ್ತಾರೆ. ಆ ನಂತರದಲ್ಲಿ ಸಂವಿಧಾನದ ಒಂದು ಫ್ರೇಮ್ವರ್ಕನ್ನು ಕೊಡುವುದಕ್ಕೆ ಬೆನಗಲ್ ನರಸಿಂಹರಾವ್, BN ರಾವ್ ಅನ್ನೋರು ಅವಾಗ ದೊಡ್ಡ ಸಂವಿಧಾನದ ಪಂಡಿತರಾಗಿದ್ದವರು. ಅವರು ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗುವ ಮುಂಚೆ ಸಾಮಾನ್ಯ ಸದಸ್ಯರಾಗಿದ್ದಂಥ ಕಾಲದಲ್ಲಿ ಒಂದು ಫ್ರೇಮ್ವರ್ಕನ್ನು ಕೊಡ್ತಾರೆ. ಆ ಫ್ರೇಮ್ವರ್ಕ್ನ ಆಧಾರದಲ್ಲಿ 1947ರ ಫೆಬ್ರವರಿನಲ್ಲಿ ಸುಮಾರು 23 ಉಪಸಮಿತಿಗಳು ರಚನೆ ಆಗ್ತವೆ. ಮೈನಾರಿಟಿ ಹಕ್ಕುಗಳು, ಮೂಲಭೂತ ಹಕ್ಕುಗಳು, ವಿದೇಶಾಂಗ ನೀತಿ ಇತ್ಯಾದಿ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಸಂವಿಧಾನ ಸಭೆಗೆ ತಮ್ಮ ಪ್ರಸ್ತಾಪಗಳನ್ನು ಮುಂದಿಡುವುದಕ್ಕೆ, ಅದರ ಮೇಲೆ ಚರ್ಚೆ ಆಗುವುದಕ್ಕೆ ಅಂತೇಳಿ ಸಮಿತಿಗಳು ರೂಪುಗೊಳ್ತವೆ. ಆ ಸಮಿತಿಗಳು ಕೊಟ್ಟಂಥ ಅಭಿಪ್ರಾಯಗಳನ್ನೆಲ್ಲ ಶೇಖರಿಸಿ 1947ರ ಅಕ್ಟೋಬರ್ ಅಷ್ಟೊತ್ತಿಗೆ ಒಂದು ಸಂವಿಧಾನದ ಕರಡಿನ ಅಸ್ಥಿಪಂಜರವನ್ನು BN ರಾವ್ ಕೊಡ್ತಾರೆ. ಅವರು ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಸಭೆಯ ಅಡ್ವೈಸರ್ ಆಗಿರ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ಆಗಸ್ಟಲ್ಲಿ ಸಂವಿಧಾನ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರಾಗಿ ಅಂಬೇಡ್ಕರ್ ಅವರು ನೇಮಕಗೊಂಡಿರ್ತಾರೆ. 7 ಜನ ಸದಸ್ಯರಿರ್ತಾರೆ. ಆ 7 ಜನ ಸದಸ್ಯರೆಲ್ಲರೂ ಹೇಗೆ ಅದ್ರ ಬಗ್ಗೆ ಮಾತಾಡೋಣ. ಪ್ರಧಾನವಾಗಿ ಬರೆದಿದ್ದ ಅಂಬೇಡ್ಕರೇ, ಉಳಿದವರು ಎಲ್ಲರೂ ಕೂಡ ಯಾರೂ ಕೂಡ ಸಹಕರಿಸೋಕ್ಕಾಗಲ್ಲ ಅಂತ TT ಕೃಷ್ಣಮಾಚಾರಿ ಅವರೇ 1949ರ ನವೆಂಬರ್ 25ರಂದು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಆ ನಂತರದಲ್ಲಿ 1948ರ ಅಕ್ಟೋಬರಲ್ಲಿ BN ರಾವ್ ಅವರು ಕೊಟ್ಟಿದ್ದರಲ್ಲಿ ಕೇವಲ ಒಂದು 150 ಕಲಮುಗಳು ಮಾತ್ರ ಇರ್ತದೆ. ಅದನ್ನು ಇಟ್ಕೊಂಡು ಇನ್ನೊಂದಷ್ಟು ಕೂಲಂಕುಷವಾಗಿ ಚರ್ಚೆ ಮಾಡಿ ಸಾಕಷ್ಟು ಅದರ ಬಗ್ಗೆ ಮಥನವನ್ನು ಮಾಡಿ 1948ರ ಫೆಬ್ರವರಿ ಅಷ್ಟೊತ್ತಿಗೆ ಅಂಬೇಡ್ಕರ್ ಅವರು ಒಂದು ಕರಡು ಸಂವಿಧಾನವನ್ನು ಮತ್ತೆ ಮುಂದಿಡ್ತಾರೆ. ಆ ಕರಡು ಸಂವಿಧಾನದ ಬಗ್ಗೆ ಬೇರೆ ಬೇರೆ ಉಪಸಮಿತಿಗಳೆಲ್ಲವೂ ಕೂಡ ಚರ್ಚೆ ಮಾಡಿ ತಮ್ಮ ಸಲಹೆಗಳನ್ನು ಕೊಟ್ಟಾದಮೇಲೆ ಇದೇ ಅಂಬೇಡ್ಕರ್ ಅವರು 1948ರ ನವೆಂಬರಲ್ಲಿ ಮತ್ತೆ ಚರ್ಚೆಗಾಗಿ ಒಂದು ಪೂರ್ಣ ಪ್ರಮಾಣದ ಕರಡನ್ನು ಮುಂದಿಡ್ತಾರೆ. 1948ರ ನವೆಂಬರಿಂದ 1949ರ ನವೆಂಬರ್ ತನಕ ಅಂಬೇಡ್ಕರ್ ಅವರು ಮುಂದಿಟ್ಟಂಥ ಕರಡಿನ ಪ್ರತಿಯೊಂದು ಕ್ಲಾಸಿನ ಬಗ್ಗೆಯೂ ಕೂಲಂಕುಷವಾಗಿ ಚರ್ಚೆ ಆಗ್ತದೆ. ನಮ್ಮ ದೇಶದಲ್ಲಿ ಸಂವಿಧಾನ ರೂಪುಗೊಂಡಿದ್ದು ಹೀಗೆ. BN ರಾವ್ ಅವರ ಪಾತ್ರ ಒಂದು ಫ್ರೇಮ್ವರ್ಕ್ ಕೊಡೋದಕ್ಕಿರುತ್ತೆ, ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಅದಾದ ನಂತರದಲ್ಲಿ ಅಂಬೇಡ್ಕರ್ ಅವರು ಸುಮಾರಷ್ಟು ಮಂತ್ರಗಳು ಮಾಡಿ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ಒಂದು ಸಂವಿಧಾನದ ಕರಡನ್ನು ರೂಪಿಸ್ತಾರೆ. ಅದಾದಮೇಲೆ ಅದು ಚರ್ಚೆಗೆ ಹೋಗುತ್ತೆ. ಆದರೆ
ಇದೇ ಸಂದರ್ಭದಲ್ಲಿ ಸಂವಿಧಾನ ತಜ್ಞರು ಎಲ್ಲರೂ ಕೂಡ ತುಂಬ ಸ್ಪಷ್ಟವಾಗಿ ಹೇಳೋದೇನಪ್ಪ ಅಂದರೆ, ಯಾವ ಹಂತದಲ್ಲಿ ನಡೀತಿತ್ತಿದು ಸಂವಿಧಾನ ಸಭೆಯಲ್ಲಿ ಯಾವುದಾದ್ರೂ ಒಂದು ಕ್ಲಾಸ್ ಬರಬೇಕು ಅಂತಂದರೆ ಚರ್ಚೆ ಸಂಪೂರ್ಣವಾಗಿ ಕರಡು ಸಮಿತಿಗೆ ಎಷ್ಟು ಸ್ವಾತಂತ್ರ್ಯ ಇತ್ತು ಅಂತಾಗ ಇವತ್ತು ಹೇಳ್ತಿರೋವಂಥ ಸಂಗತಿ ಏನಪ್ಪ ಅಂದರೆ, ಕರಡು ಸಮಿತಿ ಒಂದು ಪ್ರಪೋಸಲ್ನ ಮುಂದಿಟ್ಟರೆ ಅದು ಸಂಬಂಧಪಟ್ಟ ಇಲಾಖೆಗಳಿಗೆ ಹೋಗ್ತಿತ್ತು. ಸಂಬಂಧಪಟ್ಟ ಇಲಾಖೆ ಅದನ್ನು ಫೈನಲೈಸ್ ಮಾಡಿದ್ಮೇಲೆ ಅಂತಿಮವಾಗಿ ಕಾಂಗ್ರೆಸ್ನ ಉನ್ನತ ಸ್ಥಾಯಿ ಸಮಿತಿಗಳಿಗೆ ಹೋಗ್ತಿತ್ತು. ಅದರಲ್ಲಿ ಗಾಂಧಿಯವರು, ನೆಹರು, ಆಜಾದ್ ಮತ್ತು ಪಟೇಲ್ರವರು ಮುಖ್ಯವಾಗಿರ್ತಿದ್ರು. ಅಂತಿಮವಾಗಿ ಅವರು ಅನುಮೋದಿಸಿದಂಥ ಕರಡನ್ನೇ ಇಲ್ಲಿ ಅನುಮೋದಿಸಬೇಕಾಗಿತ್ತು. ಯಾಕಂದರೆ ಅದಕ್ಕೆ ವ್ಯತಿರಿಕ್ತವಾಗಿ ಏನೇ ಬರೆದರೂ ಕೂಡ ಸಂವಿಧಾನ ಸಭೆಯಲ್ಲಿ ಚರ್ಚೆ ನಡೆದಾಗ 208 ಜನ ಕಾಂಗ್ರೆಸ್ಸಿಗರೇ ಇರ್ತಿದ್ರು. ಹೀಗಾಗಿ ಕರಡು ಸಮಿತಿಯ ಅಧ್ಯಕ್ಷರಾದರೂ ಕೂಡ 1947ರಲ್ಲಿ ಏನು ಸ್ಟೇಟ್ ಆ್ಯಂಡ್ ಮೈನಾರಿಟೀಸ್ನಲ್ಲಿ ಮೂಲಭೂತ ಹಕ್ಕುಗಳು ಹೆಂಗಿರಬೇಕು, ಸಮಾನತೆ ಹೆಂಗೆ ಸಾಧಿಸಬೇಕು ಅಂತ ಅಂಬೇಡ್ಕರ್ ಏನು ಕನಸು ಕಂಡಿದ್ರು ಅವಷ್ಟು ಕೂಡ ಇದರೊಳಗಡೆ ಬರೋಕ್ಕಾಗ್ತಿರಲಿಲ್ಲ. ಸಂವಿಧಾನ ಸಭೆಯ ನಮ್ಮ ಸ್ವಾತಂತ್ರ್ಯದ ವರ್ಗ ಜಾತಿ ಸ್ವಭಾವಗಳೇ ಆ ಥರ ಇರಲಿಲ್ಲ. ಸಂವಿಧಾನ ಸಭೆಯ ಸದಸ್ಯರ ಒಟ್ಟಾರೆ ಮನಸ್ಥಿತಿಗಳು ಇಷ್ಟೊಂದು ಸಂಪೂರ್ಣ ಬದಲಾವಣೆಗೆ ಪೂರಕವಾಗಿರಲಿಲ್ಲ. ಅದಕ್ಕೋಸ್ಕರನೇ ಆ ನಂತರದಲ್ಲಿ ತುಂಬ ಹೇಳ್ತೀವಿ. ಉದಾಹರಣೆಗೆ ಆರ್ಟಿಕಲ್ 31 ಇದೆ. ಆರ್ಟಿಕಲ್ 31 ಅದನ್ನು ಸಂಪೂರ್ಣವಾಗಿ ಅಂಬೇಡ್ಕರ್ ಹೇಳ್ತಾರೆ, ಇದನ್ನು ನಾವು ಬರೆದಿದ್ದು ಅಲ್ಲವೇ ಅಲ್ಲ. ಈ ಆರ್ಟಿಕಲ್ 31ನ್ನು ಕಾಂಗ್ರೆಸ್ನವ್ರು ಹೇಳಿದ್ದನ್ನು ನಾವಿಲ್ಲಿ ರಚಿಸಬೇಕಾಯಿತು. ಅತ್ಯಂತ ಕ್ಲಮ್ಸಿ ಆದಂಥ ಆರ್ಟಿಕಲ್ ಅದು. ಈ ಥರದ ಹಲವಾರು ಉದಾಹರಣೆಗಳನ್ನ ಅಂಬೇಡ್ಕರ್ ಅವರೇ ಆ ನಂತರ ಸಂವಿಧಾನ ಸಭೆಗಳಲ್ಲಿ ಬರೀತಾರೆ. ಒಂದು ಹಂತದಲ್ಲಿ ಸಂವಿಧಾನ ಸಭೆಯಲ್ಲಿ ಈ ಸಂವಿಧಾನವನ್ನು ಬರೆಯೋದ್ರಲ್ಲಿ ನಾನೊಂದು ಪೆನ್ನಾಗಿ ಬಳಸಲ್ಪಟ್ಟಿದ್ದೇನೆ, ಇದು ಯಾರಿಗೂ ಉಪಯೋಗಕ್ಕೆ ಬರ್ತೀವಿ. 1955ರಲ್ಲಿ ಇನ್ನೂ ಹೇಳ್ತಾರೆ ಅವರು, ಇದು ಯಾರಿಗೂ ಉಪಯೋಗಕ್ಕೆ ಬರ್ತಾ ಇಲ್ಲ, ಇದನ್ನು ನಾವು ಸುಡುವುದರಲ್ಲಿ ನಾನೇ ಮೊದಲಿಗೆ ಆಗ್ತೀನಿ ಅಂತಲೂ ಕೂಡ ಹೇಳ್ತಾರೆ. ಇಂಥ ಒಂದು ಮಿತಿಗಳ ನಡುವೆ ನಮ್ಮ ಸಂವಿಧಾನ ರೂಪುಗೊಳ್ತು. ಆ ಸಂವಿಧಾನ ರೂಪುಗೊಳ್ಳೋದ್ರಲ್ಲಿ ಇರುವ ಮಿತಿಗಳ ಕಾರಣಕ್ಕೋಸ್ಕರನೇ ಅದರಲ್ಲಿ ತುಂಬ ಮುಖ್ಯವಾದಂಥ ಮಿತಿ ಅಂಬೇಡ್ಕರ್ ಅವರ ಪ್ರಧಾನವಾದಂಥ ಸ್ವಾತಂತ್ರ್ಯದ ವ್ಯಾಖ್ಯಾನವೇ ಏನಂತಂದರೆ, ಪ್ರಜಾತಂತ್ರ ಸ್ವಾತಂತ್ರ್ಯ ಅಂದರೆ ಬರೀ ರಾಜಕೀಯ ಸ್ವಾತಂತ್ರ್ಯ ಅಲ್ಲ. ಒಬ್ಬ ಮನುಷ್ಯನಿಗೆ ಒಂದು ಓಟಿನಿಂದ ನಾವೇನೂ ಸಾಧಿಸೋಕ್ಕಾಗೋದಿಲ್ಲ. 1949 ನವೆಂಬರ್ 25 ಅಂತಿಮ ಭಾಷಣದಲ್ಲಿ ಅವರು ಕೂಡ ಎಚ್ಚರಿಕೆ ಇದ್ದೇನೆ, ನಾವೆಲ್ಲರೂ ರಾಜಕೀಯವಾಗಿ ಸಮಾನರಾಗಿದ್ದೀವಿ, ಆದರೆ ಮುಂದುವರಿಯುತ್ತಿರುವ ವ್ಯವಸ್ಥೆಯ ಕಾರಣಕ್ಕಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಸಮಾನರಾಗಿಯೇ ನಾವು ಮುಂದುವರಿಯುತ್ತೇವೆ. ಯಾವ ವ್ಯವಸ್ಥೆ? ಬ್ರಾಹ್ಮಣಶಾಹಿ ಮತ್ತು ಬಂಡವಾಳಶಾಹಿ ವ್ಯವಸ್ಥೆ. ಎಷ್ಟು ಬೇಗ ಈ ವ್ಯವಸ್ಥೆ ಬದಲಾಗೋದಿಲ್ವೋ, ಬದಲಾಗಲಿಲ್ಲ ಅಂತಂದರೆ ಯಾರ ಹೆಸರಿನಲ್ಲಿ ನಾವು ಈ ಸ್ವಾತಂತ್ರ್ಯದ ಸೌಧವನ್ನು, ಪ್ರಜಾತಂತ್ರದ ಸೌಧವನ್ನು ಕಟ್ಟಿದ್ದೆವೋ ಅವರೇ ಇದನ್ನು ಉಡಾಯಿಸ್ತಾರೆ ಅಂತಲೂ ಎಚ್ಚರಿಕೆ ಕೊಟ್ಟಿದ್ದರು. ಅದನ್ನು ಆ ವ್ಯವಸ್ಥೆ ನಾಶ ಆಗಬೇಕು ಅಂತಂದರೆ ಸಂವಿಧಾನದಲ್ಲೇ ಅದೊಂದು ಹಕ್ಕಾಗಬೇಕು, ಸಂಪತ್ತು ರಾಷ್ಟ್ರೀಕರಣ ಆಗಬೇಕು, ಸಮಾನವಾಗಿ ಹಂಚಿಕೆ ಆಗಬೇಕು ಅನ್ನೋದು ಅಂಬೇಡ್ಕರ್ ಅವರ ಮೂಲ ಸಂವಿಧಾನದ ಆಶಯ. ಆದರೆ ಅದು ಈ ಒಂದು ಸಂವಿಧಾನಕ್ಕೆ ಬರುವಷ್ಟರಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂದರೆ ಉಪದೇಶಾತ್ಮಕವಾದಂಥ ಕರ್ತವ್ಯಗಳ ಉಪದೇಶಾತ್ಮಕವಾದಂಥ ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆಯಿತು. ಯಾಕಂದರೆ ಅದನ್ನು ಸರ್ಕಾರ ಮಾಡಲಿಲ್ಲ ಅಂತಂದರೆ ನೀವು ಕೋರ್ಟಲ್ಲಿ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಹಾಗಾದ ಕಾರಣಕ್ಕೋಸ್ಕರನೇ ಒಂದು ಕಡೆ ಆರ್ಟಿಕಲ್ 39 ಹೇಳುತ್ತೆ ಸಂಪತ್ತು ಸಮಾನವಾಗಿ ಹಂಚಿಕೆ ಆಗಬೇಕು ಅಂತ. ಆದರೆ 2024ರಲ್ಲಿ 75 ವರ್ಷ ಆದಮೇಲೆ ನಾವು ನಿಂತು ನೋಡಿದ್ರೆ ಒಂದು ಕಡೆ ಅಗಾಧವಾದಂಥ ಸಂಪತ್ತು ಕೇವಲ 1% ಜನರ ಹತ್ರ, 40% ಭಾರತದ ಸಂಪತ್ತು, ಇನ್ನು 50% ಜನ ಬರೀ 3% ದೇಶದ ಸಂಪತ್ತನ್ನು ಹಂಚ್ಕೊಂಡು ತಿನ್ನೋ ಪರಿಸ್ಥಿತಿನಲ್ಲಿದೆ. ಇದು ನಮ್ಮ ಸಂವಿಧಾನ ಸಭೆ ರಚನೆಯಾದ ಇತಿಹಾಸ. ಅಂಬೇಡ್ಕರ್ ಅವರ ಆಯ್ಕೆಗೆ, ಅಂಬೇಡ್ಕರ್ ಅವರ ಆಶಯಗಳಿಗೆ ಸಂವಿಧಾನದಲ್ಲೇ ಆಗಿರುವಂಥ ಹಲವಾರು ಲೋಪಗಳು. ಇದರಲ್ಲಿ ಹಿಂದೂ ಮಹಾಸಭಾದೂ ಕೂಡ ಕಾಂಗ್ರೆಸ್ಸಿನಷ್ಟೇ ಪಾತ್ರವಿದೆ, ಕಾಂಗ್ರೆಸ್ಸಿನ ಪಾತ್ರ ಇದ್ದೇ ಇದೆ. ಇದನ್ನು ಕೂಡ ನಾವು ಮರಿಬಾರ್ದು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿ ನಿಲ್ಲಿಸ್ತೀನಿ. ಬರಲಿರುವ ಸಂಚಿಕೆಯಲ್ಲಿ ರಾಜೀನಾಮೆ ಕೊಡ್ತಾರೆ ಅಂಬೇಡ್ಕರ್ ಅವರು. ರಾಜೀನಾಮೆ ಕಾರಣ ಯಾರು, ಕಾಂಗ್ರೆಸ್ ಏನು ಕಾರಣ ಅನ್ನೋದು ದಾಖಲೆಯಾಗಿದೆ. ಸಂಘ ಪರಿವಾರದ ಪಾಲಿಸ್ಟ್ ಇದರಲ್ಲಿ ತಿದ್ದುಪಡಿಗಳ ಬಗ್ಗೆ ಹೇಳ್ತಾರೆ. ಇವತ್ತು ತಿದ್ದುಪಡಿಗಳ ಬಗ್ಗೆ ಸುಮಾರು ಚರ್ಚೆ ಆಯಿತು. 1ನೇ ತಿದ್ದುಪಡಿ ಇಂದಿರಾ ಗಾಂಧಿ ತಂದಂಥ ತಿದ್ದುಪಡಿ ಯಾಕೆ ಮಾಡಬೇಕಾಗಿ ಬಂತು, ಅಂಬೇಡ್ಕರ್ ಅಭಿಪ್ರಾಯ ಏನಿತ್ತು ತಿದ್ದುಪಡಿಗಳ ಬಗ್ಗೆ, ಇವೆಲ್ಲನೂ ಕೂಡ ಬರಲಿರುವ ಸರಣಿಯಲ್ಲಿ ಚರ್ಚೆ ಮಾಡೋಣ. ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ನಿಲ್ಲಿಸೋಣ. ನಮಸ್ಕಾರ.